ಇಂದ ಈ ಕಾರ್ಯಕ್ರಮದ ಅಧ್ಯಕ್ಷರಿರ್ತಕ್ಕಂಥ ಸಹೋದರಿ ಹಾಗೂ ಮುಖ್ಯ ಸಂಚಾಲಕರಾಗಿರ್ತಕ್ಕಂಥ ರಂಗಾನೇಂದ್ರ ರತ್ನವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ಬಸಪ್ಪ ಸರ್ ಅವರೇ, ರಂಗಮ್ಮನವರೇ ಹಾಗೂ ಇನ್ನಿತರ ಹಿರಿಯ ಸಹೋದರ ಸಹೋದರಿ ಹಾಗೂ ಮುಖ್ಯವಾಗಿ ಎಲ್ಲ ನಮ್ಮ ವೇದಿಕೆ ಮುಂಭಾಗಿರ್ತಕ್ಕಂಥ ಹಿರಿಯ ಸಹೋದರ ಸಹೋದರಿ, ನಿಜಕ್ಕೂ ನನಗೆ ಭಾಳಷ್ಟು ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಪರಿಸರ ಪ್ರಕೃತಿ ಮಾತ್ರ ಎಲ್ಲರೂ ಸಲ್ಲುತ್ತೆ. ಅದಿಲ್ಲ ನಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನೊಬ್ಬ ವಿಜ್ಞಾನಿ ಕೂಡ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ, ಬೇರೆ ರೀತಿಯ ಪದವಿಗಳು ಏನಿಲ್ಲ. ಎಲ್ಲರೂ ಸಹ ಹಿರಿಯ, ಎಲ್ಲರೂ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತಗಳನ್ನು ದಾಟಿ ಬೆಂದು ನೊಂದು ಭಾಳ ಮಾಡಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ವೇದಿಕೆ ನಿಜವಾಗ್ಲೂ ಗೊತ್ತಾಗಿತ್ತು. ಅವ್ರದ್ದೇ ಆದ ರೀತಿ ವ್ಯಾಖ್ಯಾನದಲ್ಲಿ ಪರಿಸರ ಅಂದರೆ ಯಾವ ರೀತಿ ಹೇಳೋದು, ನಮ್ಮ ದೈನಂದಿನ ಜೀವನಕ್ಕೆಲ್ಲ ಹೇಳೋದು. ನಾನೇ ಪ್ರಮುಖವಾಗಿ ವಿಶದವಾಗಿ ಹೇಳಬೇಕಂದ್ರೆ ಈ ಒಂದು ಭಾಗದಲ್ಲಿ ಎರಡು ಭಾಗಗಳಲ್ಲಿ ಮಾಡ್ತೀನಿ. ಮುಖ್ಯವಾಗಿ ವಿಜ್ಞಾನಿಯಾಗಿ ಪರಿಸರ ದಿನಾಚರಣೆ ಹಾಗೂ ನಮ್ಮ ಉದ್ಯಾನ ಹೇಗಿರಬೇಕು, ಈಗೆಲ್ಲ ನಮ್ಮ ಮನಸ್ಸುಗಳೆಲ್ಲ ಹೇಗಿರುತ್ತಪ್ಪ ಅಂದರೆ, ಉದ್ಯಾನ ಅಂದ ತಕ್ಷಣ ಮನಸ್ಸಿಗೆ ಉಲ್ಲಾಸ. ಅದಕ್ಕೆ ನಾವು ಪ್ರತಾಪಿತ ಪ್ರಮುಖವಾಗಿ 20 ವರ್ಡ್ ಉಪಯೋಗಿಸಬೇಕಂದ್ರೆ ಓಂ ಶಾಂತಿ. ಆ ವರ್ಡನ್ನು ನಮ್ಮ ದೇಹ ಕೇಳಿದ ತಕ್ಷಣ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ರೋಷ ಏನು ಅರಿಶೋದ್ರ ಹೇಳಿದ್ರೆ ಅವೆಲ್ಲ ಶಾಂತವಾಗುತ್ತೆ, ನಮ್ಮ ಆತ್ಮ ಸಂತೃಪ್ತಿ ಆಗುತ್ತೆ, ಅಥವಾ ಕೃತಜ್ಞತಾ ಭಾವನೆ ಇತ್ತು, ಹೌದಲ್ಲ. ಹಂಗಾಗಿ ನಮ್ಮ ಪರಿಸರ ದಿನಾಚರಣೆಯ ಒಂದು ಮುಖ್ಯ ಘಟ್ಟ ಹಾಗೂ ಅವ್ರಿಗೆ ಹೇಳಿದಾಗೆ ಎಲ್ಲ ವಿಚಾರಗಳನ್ನ ಪ್ರಚಲಿತವಾಗಿರ್ತಕ್ಕಂಥ ಹಿಂದಿನ ದಿನಮಾನಗಳಿಗೆಲ್ಲ ಹೇಳಿದ್ರು. ನಾನು ಹಾಗೆ ಉದ್ಯಾನ ವಿನ್ಯಾಸ ಮನೆಯಲ್ಲಿ, ಏಕೆಂದರೆ ನಗರೀಕರಣ, ಕೈಗಾರೀಕರಣ ಮಾನವನ ಅಭಿವೃದ್ಧಿಗೆ ಸರ್ವ ಬೇಕೇ ಬೇಕು. ಈಗಾಗಲೇ ಪ್ಲಾಸ್ಟಿಕ್ ಇರ್ಬೋದು, ಎಲ್ಲವೂ ಬೇಕೇ ಬೇಕು. ಅದು ಎಷ್ಟಾಗಿ ಮಿತವಾಗಿ ಬಹಳಷ್ಟು ಚೆನ್ನಾಗಿದೆ. ನಾವೇನು ಮಾಡ್ತೀವಿ ಅಂದರೆ ಅತಿಯಾಗಿ ವಿಚಾರಣೆ ಮಾಡ್ತೀವಿ. ಈ ಒಂದು ಸ್ಥಿತಿ ಯಾವಾಗ ಕೋವಿಡ್ ಸ್ಥಿತಿಲಿ ಎಲ್ರಿಗೂ ಗೊತ್ತಾಯಿತು, ಏನಪ್ಪ ಮನೆ ಒಳಗೆ ಹೊರಕ್ಕೆ ಹೋಗಲ್ಲ, ಮನಸ್ಸು ಎಲ್ಲ ಕಟ್ಟಾಗಂಗೆ. ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ನಾವು ನೋಡಿದಲ್ಲ, ಮನುಷ್ಯನ ಮಾನವೀಯತೆಯ ಮಹಾ ಪತನ ಆಗಿದೆ ಅಂತ ಹೇಳ್ಬೋದು. ಅವ್ರು ಹೆಚ್ಚು ಕಮ್ಮಿ ಎಲ್ಲ ವಾಟ್ಸಪ್ ಸ್ಟೇಟಸ್ ಏನೋ ನೋಡ್ತಾರೆ, ಒಂದು ಮನುಷ್ಯನ ಮರಣವನ್ನು ಒಂದು ರೀತಿಯ ವಿಕೃತವಾಗಿ ನಾವು ಅದನ್ನು ಏನು ಅನುಭವಿಸ್ತಿದ್ವಿ ಅನಿಸ್ತದೆ. ಅಂದರೆ ಅದು ಲೋಕಾಂತಿ ಆಗ್ಬಿಡುತ್ತೆ. ಆದರೆ ಯಾರು ಅದನ್ನು ನಾವು ಮಾಡ್ತಕ್ಕಂಥ ಕರ್ಮಗಳಿಂದ ಆಗಿರ್ತಕ್ಕಂಥ ಏನಪ್ಪ ಮುಖ್ಯವಾಗಿ ಪ್ರಾಣವಾಯು. ನಾವು ಇಷ್ಟೆಲ್ಲ ಮಾತಾಡಬೇಕು, ನಮ್ಮ ಆತ್ಮಗಳು ಸಂತೈಸಬೇಕು, ಎಲ್ಲ ವಿಚಾರಧಾರೆಗಳನ್ನೆಲ್ಲ ಕೇಳಬೇಕು, ಮುಖ್ಯವಾಗಿರ್ತಕ್ಕಂಥ ಪ್ರಾಣವಾಯು. ಅದಿಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಅದನ್ನು ನಾವು ವೈಜ್ಞಾನಿಕವಾಗಿ ಆಮ್ಲಜನಕ ಅಂತ ಈಗಾಗಲೇ ಅದನ್ನು ಡೇಟಾಸ್ ಯಶಸ್ಸುತ್ತೆ ಅಂತ. ಆಮ್ಲಜನಕನ ಈ ಸೃಷ್ಟಿಕರ್ತ ಏನು ಒಂದೇ ಮಾಡ್ತಕ್ಕಂಥ ಪ್ರಪಂಚದಲ್ಲಿ ಆ ಒಂದು ಭೂಮಂಡಲದಲ್ಲಿ ಆ ತೆಗೆದುಬಿಟ್ಟ ಅಂದರೆ ಏನಾಗುತ್ತೆ, ಯಾರು ಉಳಿಯುವುದಿಲ್ಲ. ಈ ಪ್ರಕೃತಿ ಮಾತೆ ಅಂತಕ್ಕಂಥ ಈ ಭೂಮಿ ಹತ್ರ ವಸುಂಧರೆ ಲಕ್ಷಾಂತರ ವರ್ಷಗಳಿಂದ ಅದು ಮಾರ್ಪಾಡಾಗಿ ಆಗಿ ಈಗ ಉನ್ನತ ಸ್ಥಿತಿ ಮಾನವನ ಬುದ್ಧಿಮಟ್ಟಕ್ಕೆ ಅಂದಾಗ, ಇದಲ್ಲದೆ ಕೃತಕ ಬುದ್ಧಿಮತ್ತೆ ಅಂತ ಬಹಳಷ್ಟು ಕಾಲದಲ್ಲಿ ಒಂದು ಉನ್ನತ ಘಟ್ಟದಲ್ಲಿದ್ದೀವಿ. ಆದರೆ ಮಾನವೀಯತೆಯನ್ನು ಮರೆತುಬಿಟ್ಟಿದೆ, ನಮ್ಮ ಹಳೆ ಬೇರುಗಳೆಲ್ಲ ಮರೆತುಬಿಟ್ಟಿದೆ. ಈಗ ಅದಕ್ಕೋಸ್ಕರ ಒಂದು ಇಡೀ ನಮ್ಮ ಜೀವನ ಮನುಷ್ಯನ ಒಂದು ಮರ ಕಲಿಸ್ಬೋದು. ನಾವೇನು ಯಾವ್ಯಾವ ನಿಂತ್ಕೋಬೇಕಂದ್ರೆ ಕಾಲು ಬೇಕು. ಹಂಗೆ ನಮ್ಮ ಮನದಲ್ಲಿ ಏನಂತಂದ್ರೆ ನಮ್ಮ ಆತ್ಮಕ್ಕೆ ಸದೃಢವಾಗಿ ಬೇರೆ ಬಿಡಬೇಕು. ನಾವು ಬೇರೆ ಏನೇನು ಆಗ್ತೀವಪ್ಪ, ಯಾವ ರೀತಿಯ ಸದ್ವಿಚಾರಗಳನ್ನ ಫೀಡ್ ಮಾಡ್ತೀವೋ ಆ ಥರ ಬರ್ತದೆ. ಅವೇನು ನಾವೇನು ಮಾಡ್ತಕ್ಕಂಥ ಹೇಳಿದ್ರೆ ಎಲ್ಲರಿಗೂ ಸಹ ಹೇಳಿದ್ರೆ ನಿಮ್ಗೆ ಇರ್ತಕ್ಕಂಥ ಅನುಭವದಲ್ಲಿ ನಾವೆಲ್ಲ ಭಾಳ ನಗಣ್ಯ. ಈಗ ತಾನೇನು ಜಸ್ಟ್ ಮೊಗ್ಗು ಹೊಡ್ತಾ ಇರ್ಬೋದು, ನೀವೆಲ್ಲ ಹರಳಿ ಹಣ್ಣುಗಳನ್ನು ನೋಡಿ ಅನೇಕ ಪರಿಸ್ಥಿತಿಗಳನ್ನು ನಿಭಾಯಿಸಿ ಈಗ ಒಂದು ರೀತಿ ಸಬಲವಾಗಿ ಸ್ಥಿರವಾಗಿ ವಿಚಾರಗಳನ್ನು ಮಾಡಬೇಕಾದ್ರೆ ನಾವೀಗ ಅದಕ್ಕೆ ಅನುಭವ ಬಹಳ ಮುಖ್ಯ. ಈಗ ನ್ಯಾಯಾಧೀಶ ಯಾಕೆ ನಮ್ಗೆ ಗೊತ್ತಿರುತ್ತೆ ಒಂದು ತುಲ್ಯ ವಿಚಾರ ಮಾಡಿದಾಗ ಯಾವ್ದು ಹೇಗೆ ಅಂತ. ಈಗ ಎಲ್ಲರಿಗೂ ಸಹ ಈ ಸೇರಿರ್ತಕ್ಕಂಥ ಎಲ್ಲರಿಗೂ ಸಹ ಏನು ಕಾಳಜಿ ಬೇಕಾಗಿದೆ, ಪರಿಸರ ಕಾಳಜಿ. ಪರಿಸರ ಅಂದ್ರೆ ಏನಪ್ಪ, ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಪರಿಸರ ಇರ್ತಕ್ಕಂಥ ದೈನಂದಿನ ಎದ್ದ ತಕ್ಷಣ ಮಾಡ್ತೀವಿ ನೋಡಿ, ಇವತ್ತು ಭಾಳ ಸುಂದರ ಕೊಟ್ಟು ಮನಸ್ಸು ಹೇಗೆ ಅಂತಂದ್ರೆ ನಾವು ಬೇರೆ ತಕ್ಷಣ ಇವತ್ತು ಮನಸ್ಸಿದ್ದಂಗೆ ಈ ಒಂದು ಸರಳವಾಗಿ ಹೂ ನೋಡಿದಾಗ ಮನಸ್ಸಿಗೆ ಒಂಥರ ಉಲ್ಲಾಸ ಆಗುತ್ತೆ. ನಾನು ವಿಜ್ಞಾನಿಯಾಗಿ ಇದನ್ನೇನು ಈಗ ಜೋರ ಅಂತೀವಿ, ಸೈಂಟಿಫಿಕ್ ನೋಡಿ, ಅದೊಬ್ಬ ಕವಿ ಕೊಟ್ಟರೆ ಒಂದು ಬೇರೆ ಆಯಾಮದಲ್ಲಿ ನೋಡಿದಾಗ ಎಷ್ಟು ಚಂದ ಇದೆ, ಎಷ್ಟು ಸುಂದರವಾಗಿದೆ ಅಂತ ಒಂದು ಕವಿತೆ ಬರುತ್ತೆ. ಇನ್ನೊಬ್ಬರು ನೋಡಿದಾಗ ಚೆನ್ನಾಗಿರ್ತಕ್ಕಂಥ ವಿಕೃತ ಮನಸ್ಸಿದೆ ಮತ್ತು ಕಿತ್ತುಬಿಟ್ರೆ ಸರಿ ಇಲ್ಲ ಅಂತ ಕಿತ್ತಾಗ್ತದೆ. ಅರ್ಥ ನಾವು ನೋಡ್ತಕ್ಕಂಥ ಆಯಾಮಗಳಲ್ಲಿ ಪರಿಸರ ಬಹಳ ಮುಖ್ಯ. ಅಂಥದ್ರಲ್ಲಿ ಈಗೆಲ್ಲ ನಾವೆಲ್ಲ ಸಾಮಾನ್ಯ ನಗರವಾಸಿಗಳಿದ್ದೇವೆ, ಪರಿಸರ ಹೇಗೆ ಮಾಡಬೇಕು. ನಾನು ಪ್ರಮುಖವಾಗಿ ತೋಟಗಾರಿಕೆ ಪದವಿ PhD ಪಡೆದು ಕೂಡ ನಂದು ಅದರಲ್ಲಿ ಒಂದು ಉದ್ಯಾನ ವಿನ್ಯಾಸ, ಹೂ ಮತ್ತು ಪುಷ್ಪ ಕೃಷಿ ಅಂತ. ಪುಷ್ಪ ತಕ್ಷಣ ಮನಸ್ಸು ಹಾಳುತ್ತೆ, ಹೂ ನೋಡಿದ ತಕ್ಷಣ ಹಾಳುತ್ತೆ ಮನಸ್ಸು, ಹೌದಲ್ಲ. ಒಂದಂತೂ ಹೇಳ್ತೇನೆ, ನಾನು ವಿಜ್ಞಾನಿಗಿಂತ ಸ್ವತಃ ಒಂದು ಎಲ್ಲ ಪ್ರತಿಯೊಂದು
ಆತ್ಮಗಳು ಸರ್ವಾತ್ಮಗಳು ಸರ್ವೋತ್ತಮನೇ. ಇದನ್ನು ಯಾವ ಮೇಲೆ ಕೀಳು ಇರ್ತದೆ, ಎಲ್ಲ ಆತ್ಮಗಳು ಸಹ ಸರ್ವೋತ್ತಮಗಳು. ನಿಮ್ಮ ಒಂದು ಪರಿಸ್ಥಿತಿ ಆತ್ಮಗಳು ಸರ್ವೋತ್ತಮನೇ. ಅವನು ಸಂತೈಸ್ಬೇಕಪ್ಪ, ಸಂತೃಪ್ತಿ ಇರ್ತದೆ. ನಮ್ಮ ಪರಿಸರ ಬಹಳಷ್ಟು ನಮಗೆ ಜೋಡಣೆ ಆಗ್ತದೆ. ಈಗ ಯಾರು ಎಲ್ಲಿ ಪ್ರತಿಯೊಬ್ಬರು ಸಹ ಒಪ್ಕೊಳ್ಳೇಬೇಕು. ಯಾವುದು ಸೃಷ್ಟಿಕರ್ತನೆ ಯಾರು ನೋಡಿಲ್ಲ, ನಾವು ಭಾವಿಸ್ಕೊಂಡು ಈಗಾಗಲೇ ಒಂದೇ ಬಿಂದುವಿನಿಂದ ಅಂತ ನಾನು ವಿಜ್ಞಾನಿಗೆ ಅದೇ ಹೇಳ್ತೇನೆ. ಲಕ್ಷಾಂತರ ವರ್ಷಗಳಲ್ಲಿ ಭೂಮಿಲಿ ಏನಿರಲಿಲ್ಲ. ನೀವು ಇನ್ನೂ ಆಶ್ಚರ್ಯ ಪಡ್ಬೋದು. ಅದರ ವಿಜ್ಞಾನಿಯಾಗಿ ನಮ್ಮ ಈ ಏನು ಸೌರಮಂಡಲ ಇದೆಯಲ್ಲ, ಸೌರಮಂಡಲ ಬಂದು ಎಷ್ಟು 9 ಗ್ರಹಗಳು ವಿಜ್ಞಾನಿಗಳು ಕಂಡಿರೋದಲ್ಲ. ಇಷ್ಟೇಂತ ಎಷ್ಟು ಈ ಒಂದು ನವಮಂಡಲ ಎಷ್ಟಿರ್ಬೋದು? ಸುಮಾರು 450 ಬಿಲಿಯನ್. 1 ಬಿಲಿಯನ್ ಅಂದರೆ 100 ಕೋಟಿ ಇಂಟು 450 4,50,000 ನವಮಂಡಲ ಸೌರಮಂಡಲಗಳು, ಮಿಲ್ಕಿ ವೇ ಗ್ಯಾಲಕ್ಸಿ, ನಕ್ಷತ್ರಗಳ ಪುಂಜ. ಅವ್ರಿಗೂ ನಮ್ಗೆ ಕನೆಕ್ಷನ್ ಆಗ್ತಿಲ್ಲ ಇರ್ಬೋದು ಜೀವಿಗಳು. ನಮ್ಮ ಪರಿಸರದಲ್ಲಿ ಅದಕ್ಕೆ ಸೃಷ್ಟಿಕರ್ತ ಯಾರಂತ ಒಂದು ಒಂದು ಬಿಂದುವಿಂದ ಹುಟ್ಟಿದ್ದು ಬಿಂದುವಿಂದ ಇದರಲ್ಲಿ. ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನನಗೆ ಸುಮಾರು ಪ್ರೈಮರಿ ಸ್ಕೂಲ್ ಕಲಿಸ್ತಾ ಈ ರೀತಿಯ ಸಂಸ್ಕಾರ ಆಗ್ತದೆ. ಈ ಪ್ರಜಾಪತ ಆ ಬಿಂದುವಿನಿಂದ ನಾವು ಯಾವಾಗಲೂ ನೆನ್ಪಿಟ್ಟಂದ್ರೆ ಪ್ರಜಾಪತ ಬ್ರಹ್ಮಕುಮಾರಿಂದ ಆ ಬಿಂದುವಿನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಒಂದು ಏಕ ಕರೆಕ್ಟ್ ಅದು. ಯಾಕಂದ್ರೆ ಎಲ್ಲೇ ಇರಲಿ ಅದು ಸೃಷ್ಟಿಕರ್ತ ಹಲವಾರು ವ್ಯಾಖ್ಯಾನಗಳು ಮಾಡ್ತೇವೆ. ಏನಕ್ಕಪ್ಪ ಮಾಡ್ತೀವಿ ಇವೆಲ್ಲ? ಇಷ್ಟೆಲ್ಲ ಮನಸ್ಸುಗಳು ಹಿರಿಯ ಜೀವನ ಯಾಕೆ ಬರ್ತೀವಿ ಅಂತ ಒಂದು ಇರ್ತಕ್ಕಂಥ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ರೀತಿ ನಿಯಮಗಳು ಹೊಂದಿ ಅದನ್ನು ಹೊಂದ್ಕೊಂಡು ಜೀವನ ಕ್ರಮ ಮಾಡ್ಕೊಂಡಾಗ ಏನೋ ಒಂದು ರೀತಿ ಉಲ್ಲಾಸ, ನಮ್ಮ ಆತ್ಮಗಳು ಸಂತೋಷ ಇರಬೇಕು. ಇದು ಯಾಕಿರ್ತಪ್ಪ ಪ್ರಕೃತಿಗೆ ಯಾಕೆ ರಿಲೇಟ್ ಮಾಡ್ಕೊಂತಂದ್ರೆ ಒಂದು ಗಿಡ ಎಷ್ಟು ನಮಗೆ ಸಂತೋಷ ಕೊಡ್ಬೋದಲ್ಲಪ್ಪ. ಈಗ ನಗರೀಕರಣ ಆಯಿತು ಹೇಳಿ ನಮ್ಮ ವಿಷಯಕ್ಕೆ ಬಂದಾಗ ನಗರೀಕರಣ ಆಯಿತು, ನಗರೀಕರಣ, ಕೈಗಾರೀಕರಣ ಇದೆಲ್ಲ ಆಯಿತು. ನಮ್ಮ ಭಾರತದಲ್ಲೇ 2ನೇದು ಯೋಜಿತ ನಗರ ಬಾಗಲಕೋಟೆ. ನಮ್ಮ ಇಂಡಿಯಾದಲ್ಲಿ ಮೊದಲನೇದು ಚಂಡೀಗಢ. ಯಾಕಪ್ಪ? ಈಗ ಬೇರೆ ದೇಶಗಳು ನಮ್ಮ ಬೇರೆ ದೇಶಗಳಿಗೆ ಹೋಗ್ತೀವಿ, ಅಲ್ಲೆಲ್ಲ ರೋಡ್ ಚೆನ್ನಾಗಿರುತ್ತೆ, ಪಕ್ಕದಲ್ಲಿ ಗಿಡ ಇರುತ್ತೆ, ಅಲ್ಲಿ ನಡೆದಾಗ ದಾರಿ ಇರುತ್ತೆ, ಅವ್ರ ಮನೆಯಲ್ಲಿ ಗಿಡಗಳು ಇರ್ತವೆ. ಅವು ಒಂದು ವಿಜ್ಞಾನ ಪ್ರೂವ್ ಆಗಿದೆ. ಯಾವತ್ತೂ ಗಿಡದ ಜೊತೆ ಇದ್ದರೆ ನಿಮ್ಮ ಮನಸ್ಸು ಉಲ್ಲಾಸ ಬರುತ್ತೆ, ನಿಮ್ಗೆ ಯಾವುದೇ ರೀತಿಯ ನಕಾರಾತ್ಮಕ ಚಿಂತನೆ ಬರಲ್ಲ, ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ. ಉದಾಹರಣೆಗೆ ನೋಡಿ, ನಾವು ಈಗ ಪಕ್ಕೆ ಮಾಡಿದ್ರು ಇದನ್ನ ಯಾವ್ದು ಒಂದು ಇರ್ಬೋದು. ಇದು ಸುಮ್ಮನೆ ಒಂದು ಗ್ಲಾಸಲ್ಲಿ ನೀರು ಹಾಕಿಟ್ಬಿಡಿ, 4 ದಿನ ಹೆಸರಾಗಿದೆ ಅದನ್ನು ನೋಡ್ತಾ ಇದ್ರೆ ಅದೊಂದು ಆ ಕಂಪನ ವೈಬ್ರೇಷನ್ಸ್ ಏನಿದೆ ಚೇಂಜ್ ಆಗಿದೆ. ಅದಕ್ಕೆ ನಾವು ಮಾಡ್ತೀವಿ, ಹೂವಿನ ಇಲ್ಲಿ ಇರ್ತೀವಲ್ಲ ನಮ್ಮ ಟೇಬಲ್ ಅದೇ ಅಂತ ನಮ್ಮ ಮನಸ್ಸೆಲ್ಲ ಶುಭ್ರವಾಗಿದೆ, ಅವು ನಮ್ಮ ಮನಸ್ಸೆಲ್ಲ ಉಲ್ಲಾಸವಾಗಿರುತ್ತೆ. ಅಲ್ಲೇ ಇದೆಲ್ಲ ಪೇಂಟಿಂಗ್ ಯಾವ ಥರ ಹಾಕಿ ಕಪ್ಪು ಹಾಕಿದ್ರೆ ಏನಂತೆ ಹಸುರು ಭಾಳಷ್ಟು ಮನಸ್ಸು ನೆನಪು ಕೊಡುತ್ತೆ. ನೋಡ್ರಿ, ಭಾಳಷ್ಟು ನಿಮಗೆ ನೆನೆಸಿದ್ರೆ ನಮ್ಗೆ ಎಷ್ಟು ಗೊತ್ತಾ, ಯಾವ ಟೆನ್ಷನ್ ಇಲ್ಲ, ಯಾವ ಆರ್ಟಿಫಿಷಿಯಲ್ ಅಷ್ಟು ಮನಸ್ಸಿದೆ. ನೋಡಿ, ನಿಮ್ಮ ಸುಂದರವಾದ ಕ್ಷಣಗಳನ್ನ ನಿಮ್ಮ ತಂದೆ ತಾಯಿ ನಿಮ್ಮ ಸ್ನೇಹಿತರ ಕಾಲದಲ್ಲಿ ನೆನೆಸ್ಕೊಂಡಿದ ತಕ್ಷಣ ಒಂದು ಗಾಢ ಅಂದ ತಕ್ಷಣ ಅನ್ಕೊಂಡ್ರೆ ಹಸು. ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥ ಬಣ್ಣ ಅಂದ್ರೆ ಹಸು. ಅಂದ್ರೆ ನಿಮ್ಮ ಒತ್ತಡಗಳಲ್ಲಿ ಜೀವ ಮಾಡ್ತೀವಿ, ಒತ್ತಡ ನಿವಾರಣೆಗಳಿರುತ್ತೆ. ಇವು ನಾವು ನಿಮ್ಗೆ ಅರ್ಥ ಆಗುತ್ತೆ ಒತ್ತಡ ಅಂದ್ರೆ ಏನು. ಮನೆಗೆ ಮಕ್ಕಳಿಗೆ ಬುದ್ಧಿ ಹೇಳಿರ್ಬೋದು, ಎಲ್ಲರಿಗೂ ವಿಷಯವಾಗಿರ್ತದೆ. ಈಗ ನಮ್ಮ ಸಣ್ಣ ಮಕ್ಕಳಿದ್ದಾರೆ, ನಮ್ಮ ಅಪ್ಪ ಹೇಳೋದು ಬಿಡೋದು ಗೊತ್ತಿಲ್ಲ ಅವ್ರಿಗೆ, ಯಾಕಂದ್ರೆ ನಮ್ಮ ಜೀವನ ಏನು ಆಗಿಲ್ಲ, ಅವ್ರ ಪರಿಸ್ಥಿತಿ ಗೊತ್ತಿಲ್ಲ. ಆ ಎಚ್ಚರಿಕೆಗೋಸ್ಕರನೇ ಏನು ಮಾಡೋದು, ಮುಖ್ಯವಾಗಿ ಪ್ರಾಣವಾಯು ಬೇಕಪ್ಪ ಆಕ್ಸಿಜನ್ ಅಂತಂದಾಗ ನಮ್ಮ ಕೋವಿಡ್ ಗೊತ್ತಾಯಿತು. ಎಲ್ಲ ಆಕ್ಸಿಜನ್ ಸಿಲಿಂಡರ್ ಸಿಕ್ಕಿಲ್ಲ, ಹಾಸ್ಪಿಟಲ್ ಸಿಕ್ಕಿಲ್ಲ. ನಮ್ಮ ಸ್ನೇಹಿತರೊಬ್ಬ ವಿಜ್ಞಾನಿ ಹಿಂಗೆ ಬಂತು, ಮನಸ್ಸು ಸದೃಢವಾಗಿದ್ದರೆ ನನಗನ್ಸಿದ ಮಟ್ಟಿಗೆ ಕೋವಿಡ್ ಒಂದು ಹಲೆಯಲ್ಲಿ ಅದೇ ಅಂತ ಪರಿಣಾಮಕಾರಿ. 2ನೇದಲ್ಲಿ ಮಾನಸಿಕವಾಗಿ ಭಾಳಷ್ಟು ನಾವು ಭಾವಿಸ್ಕೊಳ್ತೀವಿ. ನಮ್ಮ ಮನಸ್ಸು ಆತ್ಮ ಅಂತ ಹೇಳಿದ್ನಲ್ಲ, ಎಷ್ಟು ಚೈತನ್ಯ ಇರುತ್ತೆ ಅಂದರೆ ನೀವು ನೋಡಿ, ನಾವೇನೋ ಒಂದು ಚೈತನ್ಯ ಬರಿತಾಗಲಿ ಅಂದರೆ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಒಂದು ಉದಾಹರಣೆ ಇರ್ತೀನಿ, ಅದ್ರ ವಯಸ್ಸಾಗಿರೋದ್ರಿಂದ ಸುಮಾರು ರಾತ್ರಿ 2 ಗಂಟೆಗೆ ಇದ್ದಿದ್ದಂಗೆ ಎಚ್ಚರ ಆಗುತ್ತೆ. ಹೆಚ್ಚಾದ ತಕ್ಷಣ ನಿಮ್ಗೆ ಏನಿಸುತ್ತೆ, ನೀವು ಭಾಳ ಸುತ್ತ ರಾತ್ರಿ ಕತ್ತಲಿದೆ ಏನು ಗೊತ್ತಿಲ್ಲ, ಅವ ನಿಮ್ಗೆ ಏನಾಗುತ್ತೆ ನೀವು ಮನಸ್ಸು ಹೆಚ್ಚಾಗಿರುತ್ತೆ, ಆದ್ರೆ ನೀವು ಎದ್ದ ಆಗ್ತಾರಲ್ಲ, ಕೈ ಎತ್ತಕ್ಕೆ ಹೋಗಲ್ಲ, ಕಾಯ್ತಲ್ಲ, ಅವ ಏನೋ ಗೊತ್ತಪ್ಪ ಏನಿಲ್ಲ, ನಮ್ಮ ಮನೋಭಾವ ಅಷ್ಟೇ. ಅದನ್ನ ತಕ್ಷಣ ನೀವು ಇದು ಸರ್ವಸಾಮಾನ್ಯ ಎಲ್ಲರಿಗೂ ಆಗಿರುತ್ತೆ. ಸಾಮಾನ್ಯ ಹೇಳ್ತಾರೆ ದುಷ್ಟಶಕ್ತಿಗಳು ಅಂತಂದ್ರೆ ಏನಿಲ್ಲ. ಆತ್ಮಗಳು ಎಲ್ಲಿ ಹೆಂಗಿರುತ್ತಪ್ಪ ಅಂದರೆ ಅವ್ನು ಇದ್ದಾಗ ಮನಸ್ಸಿರೋದಿಲ್ಲ, ಅವನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅರೆ ಪರಿಭ್ರಮಸ್ಥಿರ್ತಾನೆ. ಅವಾಗ ಗೊತ್ತಾಗುತ್ತೆ, ನನಗೆ ಏನೋ ಬಂದಂಗಾಯ್ತು ಅಂತ ಭಾಸವಾಗಿರುತ್ತೆ. ಆತ್ಮವನ್ನು ಕಲಿಸ್ಕೊಂಡಿರ್ತಾರೆ, ಬಟ್ ಕೈ ಎತ್ತಕ್ಕೆ ಹೋಗಲ್ಲ, ಕಾಲಕ್ಕೆ ಹೋಗಲ್ಲ, ಏನಪ್ಪ ಹೀಗಾಯ್ತು ಅಂತ. ಯಾಕೆ ಹೇಳ್ತೀನಿ ಅಂದರೆ ಇವೆಲ್ಲ ನಾವು ಕಲ್ಪಿಸ್ತಕ್ಕಂಥ ಚೈತನ್ಯ ಬರಬೇಕು ಆತ್ಮ ಒಂದಂದ್ರೆ ಸಾಧ್ಯ ಆಗ್ತದೆ. ಆ ಆತ್ಮ ಸಂತೃಪ್ತಿ ಹೆಂಗಿರ್ಬೇಕು ಏನಿಲ್ಲ. ಕೆಲವರಿಗೆಲ್ಲ ಇವತ್ತು ಹಣದಾಸೆಯಿಂದ ಹಣ ದುಡ್ಡು ಮಾಡಿದ್ರು, ಯಾವುದೇ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥದ್ದು ಸದ್ವಿಚಾರಗಳು, ಸತ್ಸಂಗಗಳು, ಆತ್ಮಸಂತೈಸ ಬೇರೆ ಏನೂ ಸಾಧ್ಯ ಇಲ್ಲ. ಬದುಕಕ್ಕೆ ಬೇಕು ಆಹಾರ ಅಷ್ಟೇ. ಅದನ್ನು ಅಷ್ಟೇ ಸಮಯ ಈಗ ಆಹಾರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ನಾನಂತೂ ಹೇಳೋ ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಯಾವ ಆಹಾರ ಎಷ್ಟು ಚೆನ್ನಾಗಿ ಕೊಡುತ್ತೆ, ಮೊದಲೇ ಗೊತ್ತಾ ಚೆನ್ನಾಗಿ ಬೆಳಿಬೇಕಿತ್ತು, ಇರ್ಲಿ ಬಿಡ್ಲಿ ಸುಮ್ ತಿಂತಾರೆ, ಅದನ್ನು ಪ್ರತಿಯೊಂದು ಮಕ್ಕಳು ನೋಡ್ತಾ ಇರಲ್ಲ. ಇವಾಗ ಏನು ಮಾಡ್ತೀವಿ, ಆಹಾರ ನಾವು ಯಾಕೆ ಪರಿಸರಕ್ಕಿಂತ ಪರಿಸರ ನಮ್ಗೆ ಹೆಂಗಿರುತ್ತೆ ಅಂದರೆ ನಮ್ಮ ಊಟ ಮಾಡೋ ಆಹಾರಗಳು
ಯಾವ ರೀತಿ ಆರೋಗ್ಯಕರ ಸೊಪ್ಪು ತರಕಾರಿಗಳು ತಿನ್ನೋದು ಅದು ಭಾವಿಸ್ಕೊಂಡ್ವಿ ಕಲಿಸ್ಕೊಂಡ್ವಿ. ಇವತ್ತು ಹೇಳಿದ್ವಿ ಒಂದು ಸಣ್ಣ ಉದಾಹರಣೆ, ಇದಿರ್ಬೋದು, ಮೀಟ್ ಇರ್ಬೋದು ಅಥವಾ ಅಮೃತ ಬಳ್ಳಿ ಇರ್ಬೋದು, ಬೇರೆ ವಿಚಾರಗಳು ಆ ಎಲ್ಲ ತಿಂದಾಗ ನಮ್ಗೆ ಅನಿಸುತ್ತೆ ಯಾಕೆ ಇದನ್ನೆಲ್ಲ ಯಾಕೆ ಬೇಕಾಗಿದೆ ಅಂತಂದರೆ ಪರಿಸರವನ್ನು ನಾವು ಭಾಳ ಕಲುಷಿತಗೊಳಿಸಿದ್ವಿ. ಯಾಕೆ ಕ್ಯಾನ್ಸರ್ ಅಂದ್ರೆ ಏನಿರ್ಬೋದು, ಅತಿಯಾಗಿ ಯಾವುದೇ ಜೀವಕಣಗಳು, ಎಲ್ಲರೂ ಜೀವಕಣಗಳು ಮಾಡ್ತಾರೆ. ಈ ಹೂ ಇರ್ಬೋದು, ಗಿಡ ಇರ್ಬೋದು. ನಾನು ಈ ಗಿಡದ ಸದ ಇದ್ರದ್ದು ಜೀವಾಣು ತೆಗೆದ್ರೆ ನನ್ನ ಜೀವಾಣು ತೆಗೆದನ್ನ ತುಲನೆ ಮಾಡಿದಾಗ 90% ಅವೆಲ್ಲ ಒಂದೇ. ಯಾಕಂದ್ರೆ ಎಲ್ಲ ಏಕಕೋಶ ಜೀವಿಯಿಂದ ನಾವು ಬಂದಿದ್ದೇವೆ, ಏಕಕೋಶ ಜೀವಿಯಿಂದ ಬಂದಿದ್ದೇವೆ. ಆ ಏಕಕೋಶ ಜೀವಿ ಹೇಗಾಯಿತು, ಮುಂದೆ ಈ ವಸುಂಧರಿಗೆ ಸಮಾಮಂಡಲದಲ್ಲಿ ಬರೀ ಮಳೆ, ಗಾಳಿ, ಸಿಡಿಲು, ಸಿಕ್ಕಾಪಟ್ಟೆ ಉಷ್ಣಾಂಶ ಇತ್ತು. ಅದು ಸಂಘರ್ಷಗಳು ಆಗಿ ಕೊನೆಗೆ ಒಂದು ರಾಸಾಯನಿಕ ವಸ್ತು ಆಯಿತು, ಅಮೋನಿಯಾ, ನೈಟ್ರೋಜನ್, ಸಣ್ಣ ಸಣ್ಣ ವಸ್ತುಗಳು. ಆ ನಂತರ ಕಣಗಳಾದ್ಮೇಲೆ ಒಂದು ಎಲಿಮೆಂಟ್ ವಸ್ತುಗಳೆಲ್ಲ ಕೂಡ್ಕೊಂಡ್ಬಿಟ್ಟು ರೈಬೋನ್ಯೂಕ್ಲಿಕ್ ಆಸಿಡ್ ಏನೋ ನಮ್ಮ ಇರ್ತಕ್ಕಂಥ DNA ಆಯಿತು. ಆ ನಂತರ ರೈಬೋನ್ಯೂಕ್ಲಿಕ್ ಅದು ಭಾಳ ಸ್ಟೇಬಲ್ ಇಲ್ಲ, ಅದು DNA ಆಯಿತು. DNA ಡೈರಾಕ್ಸಿನೈಟ್ರೋಕ್ಲಿಕ್ ಆಸಿಡ್, ಅದು ಭಾಳ ಸ್ಟೇಬಲ್ ಆಯಿತು. ಆವಾಗ ಜೀವಿಗಳೆಲ್ಲ ವಿಕಸನ ಆಗ್ತಾ ಬಂತು. ಇನ್ನೂ ವಿಕಸನ ಆಗ್ತಾ ಇದೆ, ವಿಜ್ಞಾನಿಗಳಲ್ಲಿ ಇನ್ನೂ ವಿಕಸನ ಆಗ್ತಾ ಇದೆ. ನೋಡ್ರಿ, ಮೊದಲೆಲ್ಲ ತಾಮ್ರಕ್ಕೆ ಎಲ್ಲ ಇಟ್ಕೊಂಡು ಇವಾಗೆಲ್ಲ ಯಾಕೆ ಪ್ಲಾಸ್ಟಿಕ್ ಬಂದು ಅಂದರೆ ನಾವು ಬೇರೆ ಇವುಗಳೆಲ್ಲ ಒಂದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಒಂದು ಬಿಂಕಿ ನೀರಿರ್ತಕ್ಕಾಗಲ್ಲ, ಸುಸ್ತಂತೀವಿ. ಅವಾಗೆಲ್ಲ ಅಷ್ಟು ಗಟ್ಟಿ ಆಹಾರ ತಿಂತಿದ್ರು, ಅವ್ರು ಇತ್ತು. ಆ ನದಿ ನೀರುಗಳೆಲ್ಲ ಹರಿತಿದ್ರು, ಅವನೇ ಕುಡಿತಿದ್ರು, ಯಾರು ವಾಟರ್ ಬಾಟಲ್ ಇಟ್ಕೊಂಡು ಹೋಗ್ತಿಲ್ಲ. ಯಾಕೆಂದರೆ ಜನಸಂಖ್ಯಾ ಸ್ಫೋಟ, ಅದು ಮನೆಗಿದ್ದಾಗ ಎಲ್ಲರೂ ಜನಸಂಖ್ಯಾ ಸ್ಫೋಟ ಊಟಕ್ಕೆ ಬಾಯಿ ಹಾಕ್ಬೇಕಲ್ಲ. ವಿಜ್ಞಾನಿಗಳೇನು ತಪ್ಪು ಹೇಳಿ ಯಾವತ್ತಿಗೂ ಸಹ ಕೃಷಿಗೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ನಾವು ಹಾಕೋದ್ರ ಜೊತೆಗೆ ಸಾವಯವ ಗೊಬ್ಬರಗಳು ಹಾಕಂತ ಹೇಳ್ತೀವಿ. ಅದೇ ಮಾಡ್ತೀವಿ, ನಮ್ಮ ಲಾಲಾಸೆ ಅಥವಾ ದುರಾಸೆಯಿಂದ ಅತಿ ಹೆಚ್ಚಾಗಿ ಬೆಳಕು ಮಾಡಬೇಕು ಅಂತೇಳಿ ಎಲ್ಲ ನಾವು ಮಾಡಿಬಿಟ್ಟು ಕೊನೆಗೆ ಏನಾಗಿದೆ ವಿಷವನ್ನೇ ಉಂಟಾ ಇದೆ. ನಾವು ಸಹ ಈಗ ನಮ್ಮ SLC PUC ವರೆಗೆ 1994-95 ಹೊಲದಲ್ಲಿರ್ತಕ್ಕಂಥ ಮಳೆ ನೀರು ಬಂತಂದ್ರೆ ನೀರು ಸ್ವಲ್ಪ ಎಲ್ಲ ಕೇಳ್ಕೊಂಡೆ ಅದೇ ನೀರು ಕುಡಿತೇವೆ. ಯಾಕಂದ್ರೆ ಏನು ಕಲುಷಿತ ಆಗ್ತದೆ. ಈಗೆಲ್ಲ ಭಾಳ ರಾಸಾಯನಿಕ ಗೊಬ್ಬರ ಹಾಕ್ತೀವಿ, ಸಿಂಪಡಣೆ ಮಾಡ್ತೀವಿ. ಯಾವುದೇ ಹಳ್ಳಿ ಹೋದ್ರೂ ಸಹ ಯಾವ ಕೆರೆ ಕೆಟ್ಟ ನೀರು ಕುಡಿಯೋಕ್ಕೆ ಉಪಯೋಗಿಸಲ್ಲ. ಯಾಕೆಂದ್ರೆ ಅದನ್ನೆಲ್ಲ ಕಲುಷಿತಗೊಳಿಸಿ ಅದನ್ನು ಸ್ವಚ್ಛಗೊಳಿಸಬೇಕಪ್ಪ ಅಂದ್ರೆ ಈ ರೀತಿ ನಾವು ಪರಿಸರ ಒಂದು ಬೇಕಾಗ್ತದೆ. ಪರಿಸರ ಹೇಗೆ ಮಾಡಬೇಕು? ಗಿಡ ಒಂದು ಮರ ಎಷ್ಟಂತ ನನಗೆ ಮನೆ ತೆಂಗಿನ ಮರ ಕೆಳಗೆ ನಮ್ಮ ಮನೆ ಈಗ ಯೋಜಿತ ನಗರ, ನಮ್ಮ ಯೋಜಿತ ನಗರದಲ್ಲಿ ಏನ್ಬೇಕು ಕೆಲವೊಂದು ಗಿಡಗಳನ್ನ ಅತಿ ಬೇರೆ ಇರಬಾರ್ದು, ಒಳ್ಳೆ ಗಿಡ ಕೊಟ್ಟಕ್ಕಂಥ ಬಹಳಷ್ಟು ಅರಣ್ಯೀಕರಣ ಬಂದಿದೆ. ನಮಗೆ ಗೊತ್ತಿಲ್ಲ, ಅನ್ಸೈಂಟಿಫಿಕ್ ಹಾಕಿ ಎಲ್ಲ ದೊಡ್ಡ ಈಗ ಬೇರೆ ಮರ ಹಾಕಿದ್ರೆ ಬೇರೆ ಬಂದಿದೆ ಆ ರೋಡೆ ಕಿತ್ಕೊಂಡ್ಬರ್ತದೆ. ಕೆಲವೊಂದು ಗಿಡಗಳು ಕಡಿಮೆ ಬೆರೀತಕ್ಕಂಥವು ಸುತ್ತ ಆಡ್ತಕ್ಕಂಥ ಡ್ರೈನೇಜ್ ಹೋಗ್ಬೋದು. ಈಗ ನಮ್ಮ ಮನೆ ಎದುರುಗಡೆ ನಾವು ಬಾಡಿಗೆ 58 ಸೊ ದೊಡ್ಡ ಮರ ಚೆನ್ನಾಗಿತ್ತು. ಇವತ್ತು ಅದರದ್ದು ಪಾಪಕ್ಕೆ ನನ್ನ ಮನೆಯವರು ಅಂದರು, ಈಗ ಯಾವ ಥರ ಗಿಡ ಎಲ್ಲರಲ್ಲಿ ಸಿಕ್ಕಾಪಟ್ಟೆ ಹಣ್ಣು ಬೀಳೋದು, ಅದೆಲ್ಲ ಕ್ಲೀನ್ ಮಾಡ್ದಂಗೆ ಅಂತೇಳಿ ಆಮೇಲೆ ಡ್ರೈನೇಜ್ ಎಲ್ಲ ಹೋಗುತ್ತೆ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಟ್ಟರು. ಇವಾಗ ಅದರದ್ದು ಪರಿಣಾಮ ಬೇಸಿಗೆ ಮುಗಿದಿತ್ತು. ಈಗ ಎಷ್ಟೊಂದು ಬೆಳಗಿನ ಎಷ್ಟು ಪ್ರಕಟಣೆ ಇರುತ್ತೆ ಅಂದರೆ ನೋಡಿ, ಎಷ್ಟು ಒಂದು ನಾನು ಸರಳವಾಗಿ ಸುಂದರ ಹೇಳ್ಕೊಂಡ್ರೆ ಅದು ಅದರಂಥ ಯಾವುದೇ ಜೀವಿ ಇರಲಿ, ಆ ಮರ ಒಂದು ಪ್ರಕೃತಿ ಮಾತೆ ಆ ಗಿಡಗಳಿಗೆ ಅನೇಕ ನೆರಳು ಕೊಡ್ತಕ್ಕಂಥದ್ದು, ಹಕ್ಕಿಗಳಿಗೆ ಪ್ರತಿಯೊಂದಕ್ಕೂ ಸಲ್ಲುವಂಥದ್ದು. ಅದಕ್ಕೆ ಸಾಲು ಮಾಡಿ ತಿಮ್ಮಕ್ಕ ಹೇಳ್ಬೋದು, ಯಾವ ಡಾಕ್ಟ್ರೇಟ್ ಓದಿಲ್ಲ, ಅವ್ರು ಸರಳವಾಗಿ ನನ್ನ ಮಕ್ಕಳ ತರಂತೆ ಸಾಕಿದ್ರು. ಈಗ ಅದಕ್ಕಾಗಿ ನಮ್ಮ ಅರಣ್ಯೀಕರಣ ಮಾಡ್ತೀವಿ ನಾವು. ಆದ್ರೆ ನಮ್ಗೇನು ಅಂತ ನಮ್ಮ ಮನಸ್ಸಲ್ಲಿಗೆ ನಾವೆಲ್ಲರೂ ಇನ್ನೊಂದು ಒಂದೊಂದು ಮನೆ ಹತ್ರ ಸಣ್ಣದು ಅಲಂಕಾರಿಕ ಗಿಡ ಇಟ್ಕೊಳ್ಳಿ. ಒಂದು ನಾಸಾ ಸಂಸ್ಥೆ ಇದು ಮಾಡಿದೆ. ನಾವು ಏನು ಆಕ್ಸಿಜನ್ ಅಂತ ಹೇಳಿದ್ನಲ್ಲ, ಆಕ್ಸಿಜನ್ ಇನ್ನೊಂದು ಭಾಳ ಸಾಲ ಅಂದ್ರೆ ಸ್ನೇಕ್ ಪ್ಲಾಂಟ್ ಸಾನ್ಸ್ವರಿ ಅಂತ ಭಾಳ ಸಾಲ. ಕೆಲವು ಸಸ್ಯಾಭಿವೃದ್ಧಿ ಹೆಂಗೆ ಬಂದರೆ ಕೆಲವು ಬೀಜ ಬರ್ತವೆ, ಕೆಲವು ಕಟಿಂಗ್ಸ್ ಕಲಮ್ ಹಾಕ್ಬೇಕಂತೆ, ಕಟಿಂಗ್ಸ್ ಹಾಕ್ತಿದ್ರೆ ಅದ್ರಲ್ಲಿ ಎಲೆ ಕಟ್ ಮಾಡಿ ಇಕ್ಕಿ ಸಾಕೋದು. ಸ್ನೇಕ್ ಪ್ಲಾಂಟ್ ಅದನ್ನ ಹಾಕಿ ಸಾಕೋದು ಸೈಡಲ್ಲಿ ಮತ್ತೆ ಬರ್ತದೆ. ಬಟ್ ಪ್ರಕೃತಿ ಮಾತೆಯನ್ನು ಯಾಕೆ ಜೊತೆಗೆ ಇರ್ಬೇಕಂದ್ರೆ ಕನಿಷ್ಠ ನಿಮ್ಮ ಮನಸ್ಸಿಗೆ ಉಲ್ಲಾಸ ಇರುತ್ತೆ. ಈಗೆಲ್ಲ ಇಲ್ಲಲ್ಲ, ನಾವು ಹೊಲ ಮನೆ ಇದ್ದು ಮಾಡ್ತಿದ್ವಿ, ಎಲ್ಲ ನೀವೆಲ್ಲ ರಿಟರ್ನ್ ಹಾಕಿದ್ದೀರಿ. ಮತ್ತು ಇದರಲ್ಲಿ ಮಕ್ಕಳೆಲ್ಲ ಅವ್ರು ಏನಪ್ಪ ಅಂತಂದರೆ ಈಗೆಲ್ಲ ಬೆಂಗಳೂರಲ್ಲಿ ನಗರೀಕರಣದಲ್ಲಿ ಏನು ಮಾಡ್ತಾರೆ ಅಂದರೆ ಅದಕ್ಕೊಂದು ವಿಜ್ಞಾನ ಶುರು ಮಾಡಿದ್ದಾರೆ. ಅರ್ಬನ್ ಆ್ಯಂಡ್ ಪೆರಿ ಅರ್ಬನ್ ಹಾರ್ಟಿಕಲ್ಚರ್, ನಗರಿ ಮತ್ತು ಉಪನಗರಗಳಲ್ಲಿ ತೋಟಗಾರಿಕಾ ನಗರೀಕರಣ. ಅಲ್ಲಿ ಎಷ್ಟು ನೀವು ನಂಬ್ತಿರೋದು ಗೊತ್ತಿಲ್ಲ. ಈ ಥರ ನೀವು ಎಷ್ಟು ಪೆದ್ರದ ಜನ ಅಂತಂದರೆ ಒಂದು ಗಿಡ ಇದೆ, ಇದು ನಿಮಗೆ ವಾಸ್ತು ಪ್ಲಾಂಟ್ ಅಂದರೆ ಸರ್ 1,000 ರೂಪಾಯಿ ಕೊಟ್ಟು ತಗೊಂಡೋಗ್ತಾರೆ ಅಂತ ಪೆದ್ರದ. ನಾವು ಅದರ ಪ್ರಕೃತಿ ಮಾತಲ್ಲೇ ಇರ್ತಕ್ಕಂಥದ್ದು. ನಾವು ಗೊತ್ತಿರ್ತಕ್ಕಂಥ ನಾಲ್ಕು ಗಿಡಗಳು ಹೇಳಿದ್ನಲ್ಲ, ತುಳಸಿ ಇರ್ಬೋದು, ಮಿಂಟ್ ಇರ್ಬೋದು, ಅದಕ್ಕೆ ಯುಟಿಲಿಟಿ ಅದರ ಉಪಯೋಗ ಆಗಿರ್ತಕ್ಕಂಥ ಗಿಡಗಳು ಹಾಕೊಳ್ಳಿ. ನಿಮ್ಗೇನಂತ ಒಂದು ನೆಗಡಿ ಸೀಸನ್ ಚೇಂಜ್ ಅಂದಾಗಂತೂ ಗಂಟೆಗೆಲ್ಲ ಬರುತ್ತೆ, ನೀವು ಪುದೀನ ಗಿಡ ಹಾಕಿ ಸಾಕು, ಅದು ಹಬ್ಬುತ್ತೆ ಚೆನ್ನಾಗಿ ಬರುತ್ತೆ. ಅದೇ ಥರ ಪಾಟ್ಗಳು ಬರೀತಾರೆ, ಅದನ್ನು ಹಾಕೊಂಡು ಸಾಕು. ಅಥವಾ ನಿಮ್ಮ ಜಾಗ ಇರ್ತದಲ್ಲ ಹಾಕಿ, ಅಥವಾ ಹುಲ್ಲು ಹಾಸು
ಕನಿಷ್ಠ 12-18 ಒಂದು 12 ಇಂಚ್ ಪಾಟ್ ಇಟ್ಕೊಂಡು ಸಾಕು. ಅದು ಗಿಡ ನೀವು ಆರೈಕಿದ್ರೆ ಹೇಳಿ ನಮ್ಮ ಸದ್ದುನೇನ ಟೈಮ್ನ ಆರೈಕೆ ಕರಿತೀವಿ. ಒಳ್ಳೆ ನಮಗೆ ಅದೇ ಬೆಳವಣಿಗೆ ನೋಡಿದ್ರೆ ಅದರ ಮನಸ್ಸು ಉಲ್ಲಾಸವಾಗಿರುತ್ತೆ, ಬೇರೆ ಯಾವುದೇ ವಿಚಾರಗಳು ಬರೋದಿಲ್ಲ. ಆ ಒಂದು ಅದಲ್ಲದೆ ಕೆಲವೊಂದು ಹಸಿರು ಎಲೆಗಳಿಂದಲೇ ಸುಂದರವಾಗಿರ್ತವೆ. ಕೆಲವು ಹೂ ಬಿಡ್ತವೆ, ಹೂ ಬಿಡಿದ್ರೆ ಮಲ್ಲಿಗೆ ಒಂದು ಹಾಕ್ಬೇಕು ಅಂತೆಲ್ಲ, ಮಲ್ಲಿಗೆ ಇರ್ಬೋದು ಅಥವಾ ದಾಸವಾಳ ಇರ್ಬೋದು. ಈಗೆಲ್ಲ ಪಟ್ಟಣದಲ್ಲೆಲ್ಲ ಸಾಧ್ಯ ಇಲ್ಲ. ಮೊದಲು ಹಳ್ಳಿ ಕಡೆ ಮನೆ ಗಿಡ ಹೂವಿನ ಗಿಡ ಹಾಕ್ತಿದ್ವಿ, ಪೂಜಾ ಮಾಡ್ತೀವಿ. ಯಾಕೆ ಹೇಳಿದ್ರೆ ಪೂಜೆ ಯಾಕೆ ಮಾಡ್ತೀವಿ? ಯಾವುದೇ ದೇವರನ್ನು ಆರಾಧಿಸಿ ಅರ್ಪಣಾ ಮಾಡುವಂತೆ ಏನು ದೇವರು ಏನು ಕೇಳೋದಿಲ್ಲ. ನಿಮ್ಮ ಸುಸ್ಥಿತಿಯಾದ ಮನಸ್ಸು ಅರ್ಪಣೆ ಮಾಡೋದು ನಿಮ್ಮ ಕಷ್ಟಗಳನ್ನ ಸೇಮ್ ಒಂದು ಹೂವಿನ ಮುಖಾಂತರ ಹೂ ಈ ಅದೆಲ್ಲ ಬರಬೇಕು. ಒಂದೆರಡು ಹೂವು ಗಿಡ, ದಾಸವಾಳ ಗಿಡ ಹಾಕ್ಕೊಳ್ಳಿ ಅಥವಾ ನಂದಿ ಬಟ್ಲು ಹಾಕ್ಕೊಳ್ಳಿ. ಅದಕ್ಕೆ ತಕ್ಕನಾಗಿ ಈಗೆಲ್ಲ ಪಟ್ಟಣದಲ್ಲಿ ಏನಪ್ಪ ದೊಡ್ಡ ಸರ್ ಒಂದು ಜಾಗನೇ ಇಲ್ಲ ಸರ್, ನಗರಕ್ಕೆ ಒಂದು ಜಾಗನೇ ಇಲ್ಲ. ತಾರಸಿ ಮೇಲೆ ಒಂದು 4-5 ಪಾಟ್ಗಳು 4-5 ಕುಂಡ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಅದನ್ನು ಆರೈಕೆ ಮಾಡಬೇಕು. ಅಂದರೆ 3 ದಿನಕ್ಕೊಮ್ಮೆ ನೀರು ಹಾಕಿ ಅಥವಾ ವಾರಕ್ಕೊಮ್ಮೆ ಗುರ್ಜಿ ಅದನ್ನು ಬೆಳವಣಿಗೆ ಸ್ವಲ್ಪ ಅದಕ್ಕೆ ಮನೆ ಮುಂದೆ ಒಂದು ಸಗಣಿ ಸಿಕ್ಕರೆ ಸ್ವಲ್ಪ ಸಗಣಿ ಹಾಕಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನೀವು ಗೊತ್ತಿಲ್ಲದ ರೀತಿ ಇರ್ತಕ್ಕಂಥ ಅತ್ಯಂತ ಪವಿತ್ರವಾದಂಥ ಆಕ್ಸಿಜನ್ ತಗೊಂಡು ಆಮ್ಲಜನಕ. ಇಲ್ಲಾಂದ್ರೆ ಆಗುತ್ತೆ ಭಾಳಷ್ಟು ನಾವೇನು ಮಾಡ್ತೀವಿ ಅಂದರೆ ಈಗ ಬೆಂಗಳೂರಿಗೆ ಮಕ್ಕಳು ಕೇಳಿರ್ಬೇಕಾದ್ರೆ ಬೆಳಿಗ್ಗೆ ತಕ್ಷಣ ಒಂದು ಅರ್ಧ ಗಂಟೆ ಶೀತನೇ ಇರ್ತಾರೆ. ಯಾಕಂದ್ರೆ ಎಲ್ಲ ಕಾರ್ಬನ್ ಎಲ್ಲ ಲಕಡೀಕರಣದಿಂದ ನಮ್ಮ ಲಂಗ್ಸ್ ಎಲ್ಲ ಎಫೆಕ್ಟ್ ಆಗುತ್ತೆ. ಇಲ್ಲಿ ಬಾಗಲಕೋಟೆ ಮಾತ್ರ ಭಾಳ ಪುಣ್ಯವಂತ. ಈಗ ಹೇಳ್ಬೇಕಂದ್ರೆ ಹೆಚ್ಚು ಕಮ್ಮಿ ನಾನು ಇಲ್ಲೇ ಸಕ್ಕಾಗ್ಬೋದು. ನಮ್ಮ ಕನ್ನಡದಲ್ಲೂ ಕೂಡ ಇಲ್ಲಿ ಹೆಂಗೆ ವಾಕಿಂಗ್ ಇರ್ಬೋದು, ಪ್ರತಿಯೊಂದು ಯೋಚಿತ ನಗರ ಇದೆ. ಆಮೇಲೆ ಒಳ್ಳೆ ವಿಶಾಲ, ಆಕ್ಚುಲಿ ಇನ್ನೂ ಜೋರ ಇರ್ಬೇಕು. ಚಂಡೀಗಢದಲ್ಲಿ ದೊಡ್ಡ ರೋಡ್ ಇದೆ. ನೀವು ಹೇಳ್ಕೊಂಡ್ರೆ ಇದನ್ನು ಸ್ವಲ್ಪ ಜಾಮದಾರು ತಪ್ಪು ಮಾಡಿದ್ರು. ಯಾಕೆಂದ್ರೆ ಭಾಳಷ್ಟು ಜಾಗ ಇತ್ತು, ಅವರು ವಿಸ್ತೃತವಾಗಿ ಮಾಡಬೇಕಿತ್ತು, ಭಾಳ ಕಂಜೆಸ್ಟ್ ಮಾಡಿದ್ರು. ಅದು ಯಾಕೆಂದ್ರೆ ಇದು ಮನುಷ್ಯನ ಒಂದು ವಿಶ್ವಸಂಸ್ಥೆ ಈ ಒಂದು ಪರಿಸರ ನಮಗೆ, ಯಾಕಂದ್ರೆ ನಮ್ಮ ಸುಸ್ಥಿತಿ ಮನಸ್ಸಿದ್ರೆ ಸುಸ್ಥಿತಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಹ್ಯಾಪಿ ಇಂಡೆಕ್ಸ್ ಅಂತೀವಿ, ಸಂತೃಪ್ತತೆ ಅಂತ ಕೃತಜ್ಞತಾ ಭಾವನೆ ಬಗ್ಗೆ ಏನಿಲ್ಲ. ನಾವೇನು ಮಾಡ್ತಿದ್ರೆ ಹಳೆಯ ಮುಂದೆ ನೆನೆಸ್ಕೊಂಡು ನಮ್ಮ ಮನಸ್ಸನ್ನ ಕಲುಷಿತಗೊಳಿಸ್ಕೊಂಡು ಇದಿರ್ತೀವಿ. ಅದನ್ನೆಲ್ಲ ನೀವು ಸುಸ್ಥಿತಿ ಇರಬೇಕಪ್ಪ. ಮಾನಸಿಕ ಆರೋಗ್ಯ ಅಂತಂದ್ರೆ ಈ ಉದ್ಯಾನ ವಿನ್ಯಾಸ ಭಾಳ, ಉದ್ಯಾನಿಕ ಇಂಡೋರ್ ಗಾರ್ಡನ್ ಒಳಾಂಗಣ ಉದ್ಯಾನವನ ಮಾಡ್ಬೇಕು. ಏನಪ್ಪ ಈಗೆಲ್ಲ ನೀವು ನೋಡ್ಬೋದು, ನೀವು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ ಈಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ಯಾವುದರಿಂದ ಒಳ್ಳೆಯದು, ಎಷ್ಟು ಆಹಾರ ಮಾಡಬೇಕು, ಎಷ್ಟು ವಿಚಾರ ಮಾಡಬೇಕು, ಎಷ್ಟು ಮಾತಾಡಬೇಕು ಅಂತ ಈಗೆಲ್ಲರಿಗೂ ನಿಮ್ಗೆ ಅನುಭವವಾಗಿದೆ. ಹೌದಲ್ಲ? ಅತಿಯಾಗಿದ್ದಾಗ ಈಗ ನಿಮ್ಮ ಮಗನೇ ಆಗಿರ್ಬೋದು, ಮಕ್ಕಳ ಕೇಳೋ ಜಾಸ್ತಿ ಅಪ್ಪ ಯಾಕೋ ಜಾಸ್ತಿ ಟೈಮ್ ಇಲ್ಲ ಅಂತ ಬರೀತಾರೆ. ಈಗ ಅದ್ರದ್ದು ನಿಮ್ಗೆ ಅನುಭವ ಇದೆ. ನಿಮ್ಮ ಸಮಾನ ಮನಸ್ಸಿನ ಯಾಕಂದ್ರೆ ದಿನದಲ್ಲಿ ಅರ್ಧ ಗಂಟೆ ನೀವು ಹಂಚ್ಕೊಂಡಾಗ ಅದು ಖುಷಿಯಾಗಿರುತ್ತೆ. ನೀವು ಅತಿಯಾಗಿರೋದಿಲ್ಲ. ಯಾಕಂದ್ರೆ ಅವ್ರ ವಿಚಾರಧಾರೆಗಳನ್ನ ಸಮಾನಾಂತರವಾಗಿ ಹೋಗ್ತಾ ಇರುತ್ತೆ. ಅದೇ ಇದನ್ನ ಈಗ 10 ವರ್ಷ 15 ವರ್ಷ 20 ವರ್ಷ ಕೇಳಿದ್ರೆ ಅವ್ರಿಗೆ ಅದು ಕಾಂಟೆಕ್ಸ್ಟ್ ಪರಿಜ್ಞಾನನೇ ಗೊತ್ತಿರೋದಿಲ್ಲ. ಅಂಥವ್ರು ನಾವು ಪರಿಸರ ಬಗ್ಗೆ ಯಾವಾಗ ಹೇಳಬೇಕು, ನೋಡಪ್ಪ ಈ ಕ್ಯಾನ್ಸರ್ ಬರುತ್ತೆ, ಈಗೇನು ಫುಡ್ ಕಲರ್ ಸಾಕಿರೋದಿರ್ಬೋದು, ಅವಾಗ ತಿಂದರೆ ಏನು ಬೆಳಿಬೇಕು, ನಿಮ್ಮಲ್ಲೇ ನೀವು ಬೆಳ್ಕೊಬೋದು. ನಂದು ಅದೇ ಉದ್ದೇಶ. ನಮ್ಮ ಕಿಚನ್ ಗಾರ್ಡನ್ ಅವಳ ಮನೆ ಹಿಂದ್ಗಡೆಲ್ಲ ಹಿಂದ್ಗಡೆ ನಾವು ಉದ್ಯಾನವನ ಮಾಡ್ತಿದ್ವಿ, ಅಂದರೆ ಕೈ ತೋಟ ಮಾಡ್ತಿದ್ವಿ. ನಮ್ಮ ತೋಟ ನಮ್ಮ ಊಟ. ಈಗ ಒಂದು ಇವತ್ತಿನ ನನ್ನೊಂದು ಒಂದು ಸಲಹೆ ಏನಪ್ಪ ಅಂದರೆ ನಮ್ಮ ತೋಟ ನಮ್ಮ ಊಟ. ಏನಪ್ಪ ಅಲ್ಲಿ ತಿನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು 10 ಪ್ಲಾಸ್ಟಿಕ್ ಒಂದು ಬರ್ತಾರೆ. ಅವ್ರಿಗೆ ಪ್ಲಾಸ್ಟಿಕ್ ಮಾರಕ್ಕಲ್ಲ, ಅದರಲ್ಲಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಒಳ್ಳೇದು. ಯಾಕಂದ್ರೆ ಏನಲ್ಲ ಬಿಂದಿಗೆ ಯಾರು ಇರ್ತಲ್ಲ, ನಾವು ಒಂದು ಹಟ್ಟೆ ಹಿಡ್ಕೊಂಡೋಗಿ ಹೆಣ್ಮಕ್ಳ ತಾಮ್ರದ ಬಿಂದಿಗೆ ತಂದ್ರೆ ಇವಾಗ ತಾಮ್ರದ ಹುಡುಗಿ ಕೈಕಾಲ ಬರೀ 20 ಕ್ಯಾನ್ ಎತ್ಕೊಂಡ್ರೆ ಸಾಕಲ್ಲ. ಮೊದಲನೇ ಮಾಡಿರೋಕೆ ಅಯ್ಯೋ ಕಾಲು, ಯಾಕಂದ್ರೆ ಒಂದು ಅಷ್ಟು ಸದೃಢ ಮನಸ್ಸುಗಳು ಅಂತ ಆಹಾರ ತಿಂತಾ ಇಲ್ಲ, ಎಲ್ಲ ಫಾಸ್ಟ್ ಫುಡ್. ಅದಕ್ಕೋಸ್ಕರ ಮಾಡ್ಕೊಂಡು ಆ ಥರ ರೌಂಡ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ಕವರ್ಗಳು ಸಿಗ್ತವೆ. ಒಂದು 100 ರೂಪಾಯಿ ಒಂದು 5 ಕವರ್, ಅದು ತುಂಬ ಮಣ್ಣು ಹಾಕಿಬಿಟ್ಟು ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬರೇ ಸುಮ್ಮನೆ ಕೊತ್ತಂಬರಿ ಸೊಪ್ಪು, ಹರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಅಂತ ಬೆಳೆಯೋದು. ನೀವು ಬೆಳೀರಿ, ಅವಾಗ ಅದ್ರದ್ದು ಆ ಪ್ರೌಢಿನೇ ಇರುತ್ತಲ್ಲ, ಅದ್ರ ಫೀಲೇ ಬೇರೆ. ಇದನ್ನು ನನಗೂ ಗೊತ್ತಿಲ್ಲ. ನಮ್ಮ ಹಳ್ಳಿ ಮನೆಗೆ ಇದ್ದಾಗ ಇದೇ ಒಂದು ಮನೆಯಲ್ಲಿ ಪಕ್ಕದಲ್ಲಿ ಊರಿನ ಹೊರ ಮನೆ ಕಟ್ಟಿ ಒಂದು ದೊಡ್ಡ ಸೈಟ್ ಇತ್ತು. ಈಗೆಲ್ಲ ಸೈಟ್ ಇದ್ದಾಗೆ ಮಾಡೋದು, ನಮ್ಮ ದಿನ ನಲ್ಲಿ ನೀರು ಬರೋದು, ನಳ ನೀರು ಯಾವ ಬರ್ತದೆ ಹಚ್ಚಿಸಿದ ಒಂದು ಸೊಪ್ಪಿನ ಮಡಿ, ಅಲ್ಲಿ ಸೈಡಾಗೆಲ್ಲ ಚೌಳಿಕಾಯಿ, ಆನಂತರ ಬೆಂಡೆಕಾಯಿ ಇದೆಲ್ಲ ಹಾಕಿದ್ರೆ ಒಂದು ನುಗ್ಗೆ ಮರದ ನೋಡಿ. ಒಂದು ಸಾಲವಾಗಿ ಹೇಳ್ತೀವಿ ಇವತ್ತಿನ ದಿನ ಒಂದು ನುಗ್ಗೆ ಗಿಡ ಎಲ್ಲ ಪದ್ಧತಿಗಳು ತ್ರಾಸ ಮಾಡಿಬಿಡ್ರಿ. ನುಗ್ಗೆ ಮನೆ ಮುಂದೆ ನುಗ್ಗೆ ಸುಳ್ಳು. ವೈಜ್ಞಾನಿಕವಾಗಿ ಯಾಕೆ ಹೇಳ್ತಿದ್ರೆ ಅದು ಎಲೆ ಇರುತ್ತಲ್ಲ ಭಾಳಷ್ಟು ಬಂಡರ್ ಪ್ಲಾಂಟ್, ಅದನ್ನು ಸುಮ್ಮನೆ ನೀವು ಒಣಗಿಸಿ ಪುಡಿ ಮಾಡಿ ಟೀ ಕುಡಿತೀರ. ಎಲ್ಲ ವಯಸ್ಕರಿದ್ರೆ ಟೀ ಕುಡಿಯುತ್ತಲ್ಲ, ಸಕ್ಕರೆ ಅಂತ ಕಡಿಮೆ ಮಾಡಿ. ಅದಕ್ಕೆ ಮೋದಿಜಿಯವರು ಹೇಳಿದ್ರು ತೇಲ್ ಅವ್ರ ಸಕ್ಕರೆ ಮತ್ತು ಎಣ್ಣೆ ಕಡಿಮೆ ಮಾಡಿದಷ್ಟು ಆರೋಗ್ಯ ಚೆನ್ನಾಗಿದೆ. ಈಗ ಅದೇ ನಾನು ಸುಮಾರು 73-74 kg ಇದೆ. ಫಸ್ಟ್ ಕಂಪ್ಲೀಟ್ ಆಗೈತೆ. ಎಲ್ಲರೂ ಬಂದು ಅತಿ ತೆಗೆದ ಟೀ ಕಾಫಿ ಕೊಡ್ತಾರೆ.
ಅದನ್ನು ಕಂಪ್ಲೀಟ್ ಅಷ್ಟೇ, ಟೀ ಕಾಫಿ ಬಿಟ್ಟೆ ಉಳಿಕೆಂತ ಡಯಟ್ ಏನು 3 ರೋಟಿ ತಿನ್ನೋದ್ರ ಬಗ್ಗೆ 2 ರೋಟಿ ಡಯಟ್ ಅಷ್ಟೇ, ನಿಮ್ಮದು ಆಹಾರ ಕ್ರಮ ಅಷ್ಟೇ. ನಮಗೆ ಸಾಧ್ಯವಾದಷ್ಟು ನಿಮ್ಗೆ ಇಷ್ಟವಾದ ಯಾವುದೇ ಇಷ್ಟಪಟ್ಟು ತಿನ್ಬೇಕು. ಇಲ್ಲ ನನಗೆ ಅದು ಇಷ್ಟಿಲ್ಲ ಆದಂತಲ್ಲ, ಅದು ಎಷ್ಟು ಸಮಯೋಚಿತವಾಗಿ ಎಷ್ಟು ಬೇಕು ಅಷ್ಟು ತಿನ್ಬಿಟ್ಟಾಗುತ್ತೆ, ಆರೋಗ್ಯ ಕರೆಕ್ಟ್ ಆಗುತ್ತೆ, ಪಚನವಾಗುತ್ತೆ, ಅದನ್ನು ಆರೋಗ್ಯ ಇರುತ್ತೆ. ಈ ಬೇರೆ ದೇಶಗಳು ಹಂಗೆ ಮಾಡ್ತಾರೆ, ತರಕಾರಿಗಿನ ಹಸಿ ತರಕಾರಿ ತಿಂತಾರೆ. ಇಲ್ಲಿ ಭಾಳಷ್ಟು ಫುಡ್ ಇದೆ, ಬೇರೆ ಬೆಂಗಳೂರಲ್ಲ ಬೇರೆ ಫಾಸ್ಟ್ ಫುಡ್. ಇಲ್ಲದೇನಂದ್ರೆ ಗಜ್ಜರಿ, ಸೌತೆಕಾಯಿ, ಆನಂತರ ಬೀಟ್ರೂಟ್ ಅಂತೂ ಮರಿಬೇಡಿ, ಯಾಕಂದ್ರೆ ಅದು ಹಿಮೋಗ್ಲೋಬಿನ್ ಆಗಿರ್ಬೋದು ಅಥವಾ ಬ್ಲಡ್ ಇದಕ್ಕಿರುತ್ತೆ. ಎರಡೆರಡು ಕೇಸು ಅತಿಯಾಗಲ್ಲ, ಕೆಜಿ ಗಟ್ಟಲೆ ಅಲ್ಲ. ಇವನ್ ಜೊತೆಗೆ ನಮ್ಮ ರೆಗ್ಯುಲರ್ ರೊಟ್ಟಿ ಇರ್ಬೋದು, ಧಾನ್ಯಗಳು ಇರ್ಬೋದು, ಸಜ್ಜೆ ರೊಟ್ಟಿ ಎಲ್ಲ ಮರ್ತ್ಬಿಟ್ಟಾರೆ. ಸಜ್ಜೆ ರೊಟ್ಟಿ ಮಾಡೋದು, ಸಜ್ಜೆ ರೊಟ್ಟಿ ಬಿಸ್ಕೆಟಾಗೆಲ್ಲ ಅದೇ ಮೇಜರ್ ಉಪಯೋಗಿಸೋದು. ಸಜ್ಜೆ ಮಿಲ್ಲೆಟ್ಸ್ ಏನು ಸಿರಿಧಾನ್ಯಗಳಿರ್ತವೆ, ಇವನ್ನ ನಾನೇ ಪ್ರಮುಖವಾಗಿ ಇವತ್ತಿನ ದಿನ ನಮ್ಮ ತೋಟ ನಮ್ಮ ಊಟ ವಿಶ್ವ ಪರಿಸರ ದಿನದಲ್ಲಿ ಗೊತ್ತು ನಾವು ಅಳವಡಿಸಬೇಕಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ಒಂದು 10 ರಿಂದ 12 ಪಾಠಗಳು, ಅಲಂಕಾರಿಕ ಗಿಡಗಳು, ಜೊತೆಗೆ ಒಂದು 4-5 ಬ್ಯಾಗಲ್ಲಿ ನೀವು ರೀತಿ ಹಾಕಿದ್ರೆ ಆ ಕೊತ್ತಂಬರಿ ಸೊಪ್ಪು ನೋಡಿರಿ, ಜವಾರಿ ತಂದು ಹಾಕಿದ್ರೆ ವಾಸನೆ ಬೇರೆ ಇರುತ್ತೆ. ಅಲ್ಲೇನಾಗುತ್ತೆ ನಾನು ಯಾಕೆ ಹೇಳ್ತಿದ್ರೆ, ನೀವು ಕಮರ್ಷಿಯಲ್ ಬೆಳೀತಿದ್ರೆ ಬೇರೆ ಹಾಕಿ, ನಮ್ಮನೆಗೆ ಬೆಳೆದಿದ್ರೆ ನೀವು ಜವಾರಿ ಒಳ್ಳೆ ಕೊಡ್ತಾರಮ್ಮ, ಅವನ್ನ ಒಡಕಲು ಮಾಡ್ಕೊಂಡು ಹಾಕಿದ್ರೆ ಅದು ರುಚಿನೇ ಬೇರೆ. ಹೇಳ್ತಾರೆ ಎಲ್ಲ. ಈಗ ಏನೇ ಆಹಾರವನ್ನು ತಯಾರಿಸಿದ್ಮೇಲೆ ಅದ್ರ ಮೇಲೆ ಏನು ಡ್ರೆಸ್ ಮಾಡ್ತೀವಲ್ಲ, ಹಾಕ್ತೀವಲ್ಲ, ಕೊತ್ತಂಬರಿ ಸೊಪ್ಪಾಗಿ ಅದ್ರ ರುಚಿನೇ ಬೇರೆ. ಯಾಕೆ ನಮ್ಗೆ ನಂಬಿಕೆನೇನೆ ಅಂಥವ್ರಿಗೆಲ್ಲ ಯುಟಿಲಿಟಿ ಗಾರ್ಡನ್ ಅದು ನೀವು ಒಂದು 4-5 ಹತ್ರ ಇಟ್ಕೊಂಡ್ಬಿಟ್ರೆ, ಆಮೇಲೆ ಪಾಲಕ್ ಸೊಪ್ಪು, ಅರಿವೆ ಸೊಪ್ಪು, ವಿಟಮಿನ್ ಎ ಕಣ್ಣಲ್ಲ ಅಂತ ಈ ಕೆಲವೆಲ್ಲ ನಿಮಗೆ ಜ್ಞಾನಶಕ್ತರೆಲ್ಲ ಹೇಳ್ತಾರೆ, ಕೆಲವೆಲ್ಲ ಯೋಗಗಳಲ್ಲಿ ಇವೆಲ್ಲ ಮಾಡ್ತಾರೆ. ಆದ್ರೆ ನೀವು ಇದು ಮುಖ್ಯವಾಗಿ ನಾವು ದೈಹಿಕ ಇರಬೇಕಂದ್ರೆ ಈ ರೀತಿ ಮಾಡೋದ್ರಿಂದ, ಆಹಾರ ಕ್ರಮ ಮಾಡೋದ್ರಿಂದ ನನಗೆ ಭಾಳಷ್ಟು ಅನುಕೂಲ ಇರ್ತದೆ. ಆದಷ್ಟು ಹೇಳಿದ್ರೆ ಪ್ಲಾಸ್ಟಿಕ್ ತ್ಯಜಿಸ್ಬೇಕು. ಆಕ್ಚುಲಿ ಈಗ ಹೊರಗಡೆ ಪ್ಯಾಕೆಟ್ ತಗೋಬೇಕಾದ್ರೆ ಪ್ಲಾಸ್ಟಿಕ್ ಈಟಾದ್ರೆ ಹೆಂಗೆ ಹೇಳ್ತಾರೆ, ಕ್ಯಾನ್ಸರ್ ಅದನ್ನೇ ಅವ್ನು ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ಈಗ ನಮ್ಮ ದೇಹದ ಎಲ್ಲ ದೇಹ ರಕ್ತ ತಗೊಂಡೋದ್ರು ಯಾವ್ಯಾವ ಕೆಮಿಕಲ್ ಇದಾವಲ್ಲ, ಏನು ವಿಷಕಾರಕ ಇದೆ ಎಲ್ಲವೂ ಸಹ 1 ರಿಂದ ಮಿಲಿಯನ್ PPB ಅಲ್ಲ, PPB ಇದೆ, ಪಾರ್ಟ್ಸ್ ಪರ್ ಬಿಲಿಯನ್, 1 ಕೋಟಿ 1 ಕಣ ಇದ್ದೇ ಇರುತ್ತೆ ಎಲ್ಲ ರಕ್ತಲ್ಲೂ. ಯಾಕಂದ್ರೆ ನಮ್ಮ ಪರಿಸರದಲ್ಲಿ ಹೆಂಗಾಗಿತ್ತು ಆ ರೀತಿ ಆಗ್ಬಾರ್ದಪ್ಪ ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಪರಿಸರ ಕಾಳಜಿ ಬೇಕಂದ್ರೆ ನಿಮ್ಮ ಮನೆ ಅಂಗಳದಲ್ಲಿ ನಿಮಗೆ ಫಸ್ಟ್ ಪ್ರಾಮುಖ್ಯತೆ. ಕೆಲವರೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಉಜ್ಜಿ ಅಥವಾ ದೇವ್ರ ಪೂಜೆ ಮಾಡಿ ವಿಭೂತಿ ಅಥವಾ ಏನೇ ಮಾಡಿದ್ರೆ ಸಂತೋಷ ಇರುತ್ತೆ. ಆ ಇದರಲ್ಲಿ ನಿಮ್ಮ ಅಟ್ಲೀಸ್ಟ್ ಹೂಗೋಸ್ಕರ ಒಂದೆರಡು ಹೂವಿನ ಗಿಡಗಳನ್ನ ಅಥವಾ ನಿಮ್ಗೆ ಮನಸ್ಸಿಗೆ ಉಲ್ಲಾಸ ಕೊಟ್ಟಂಥ ಗಿಡಗಳನ್ನ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ಕಡಿಮೆ ಲಾಭದಲ್ಲಿರ್ತದೆ. ನೀವು ಹೇಳ್ತಲ್ಲ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಇದ್ದಾನೆ, ನಿಮ್ಮ ಸ್ನೇಹಿತರಿದ್ದಾಗ ಆಗ್ತದೆ. ಯಾಕೆ ಹೇಳ್ತೀವಿ ಸ್ನೇಹಿತರು ನೋಡಿ, ನಮ್ಮ ನಾಯಿ ಅಂದರೆ ಎಷ್ಟು ಹಚ್ಕೊಂಡಿರುತ್ತೆ, ಅಥವಾ ನಮ್ಮನೆ ಹೊಲದಲ್ಲಿರುವ ಎತ್ತಾಗಲಿ ಹಸು ಆಗಲಿ ನೀವು ಕರೆಕ್ಟ್ ತಕ್ಷಣ ಬರುತ್ತೆ. ನಮ್ಮ ಕುಟುಂಬದ ಅವಿಭಾಜ್ಯ ಆಗಿದ್ದರೆ ಈ ಗಿಡಗಳು ಅಷ್ಟೇ ನಿಮ್ಗೆ ಎಷ್ಟು ಸಮರ್ಪಿಸ್ತಾರೆ ಅಷ್ಟು ವಾಪಸ್ ನಿಮಗೆ ಅದನ್ನು ಪ್ರತಿಫಲ ಕೊಡ್ತಾರೆ. ಅದೆಲ್ಲ ನಿಮಗೆ ಗೊತ್ತಿಲ್ಲದ ರೀತಿ ಆಮ್ಲಜನಕ ಮಾಡ್ಬೋದು. ಈಗ ಯಾಕೆ ತಿಳುವಳಿಕೆ ಅಂತಂದರೆ ಪ್ರತಿಯೊಬ್ಬರು ಹೊಡೆದಾಡ್ತಾರೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಏನು ಬರುತ್ತಲ್ಲ, ಆ ಇಂಗಾಲದ ಡೈಆಕ್ಸೈಡ್ ಭಾಳಷ್ಟು ಪರಿಸರ ಹಾನಿ ಮಾಡ್ತಾರೆ. ನಾವು ನಿಮ್ಮ ಹತ್ತಿರ ಹೇಳಿದ್ರೆ ನೀವು ಸುಮಾರು ನಿಮ್ಮ ಮನೆ ಮೇಲೆ ತಾರಸಿ ಮೇಲೆ ಇಷ್ಟು ಗಿಡ ಹಾಕ್ತಾರೆ, ಇಷ್ಟು ಪರಿಸರದಲ್ಲಿ ನಿಮಗೆ ಇಂಗಾಲ ಡೈಆಕ್ಸೈಡ್ ಮಾಡೋದಕ್ಕೆ ವಿಶ್ವಸಂಸ್ಥೆಯಲ್ಲಿ ದುಡ್ಡು ಕೊಡ್ತಾರೆ. ನಿಮಗೆ ಕಾರ್ಬನ್ ಕ್ರೆಡಿಟಿಂಗ್ ಅಂತಾರೆ, ಕಾರ್ಬನ್ ಸೀಕ್ವೆನ್ಸ್ಟ್ರೇಷನ್. ಈ ವಾತಾವರಣದಲ್ಲಿ ಬಾಗಲಕೋಟೆ ಒಂದು ಇಂಡಸ್ಟ್ರಿ ಬರ್ತಾ ಇದೆ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಇಷ್ಟನ್ನು ನಾವು ಒಂದು ಗಿಡಗಳಲ್ಲಿ ಇರ್ತಕ್ಕಂಥ ಇಂಗಾಲ ಡೈಆಕ್ಸೈಡ್ ಹೇಳುತ್ತೆ. ನಾವು ಒಂದು ಎಕರೆ ಜಮೀನು ಮಾಡಿ ಫಾರೆಸ್ಟ್ ಮಾಡಿ ಸರ್ ಅಂದ್ರೆ ಅದಕ್ಕೆ ದುಡ್ಡು ಕೊಡೋ ಕಾರ್ಯಕ್ರಮ ಸಹ ಸರ್ಕಾರದಲ್ಲಿ ಇವೆ. ಕಾರ್ಬನ್ ಕ್ರೆಡಿಟ್ ಇನ್ನೂ ಬಂದಿಲ್ಲ ಅಲ್ಲ, ಯಾಕೆಂದ್ರೆ ಒಬ್ಬೊಬ್ಬರೇ ಮಾಡೋದಲ್ಲ, ಮಾಸಾಗಿ ಮಾಡೋದು. ಇನ್ನು ಪಟ್ಟಣದಲ್ಲಿ ಹೋಗಿ ಮನೆಗೆ ಗಿಡಗಳು ತೋರ್ಸೋಕ್ಕಾಗಲ್ಲ, ಅಂಥ ಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ನಾವು ಸ್ಥಳೀಯವಾಗಿರ್ತಕ್ಕಂಥ ಮರ ಗಿಡಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುತ್ತ ಒಂದು ಗುಂಪು ಗುಚ್ಚ ಮಾಡೋದು, ಮಿಯಾವಾಕಿ ಫಾರೆಸ್ಟ್ ಅಂತ ಒಂದು BDTL ನೆಕ್ಸ್ಟ್ ಒಂದು ಪ್ರಪೋಸ್ ಮಾಡಬೇಕು. ಈಗ ಗಾರ್ಡನ್ ಇದೆ, ತೊಂದರೆ ಇಲ್ಲ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಬಾಗಲಕೋಟೆ ಅಥವಾ ಬಿಜಾಪುರ ಈ ಭಾಗದಲ್ಲಿರ್ತಕ್ಕಂಥ ಮರಗಳು ಕೆಲವು ಜನಗಳಿಗೆ ಗೊತ್ತಾಗಲ್ಲ. ಅವ್ರು ಗೊತ್ತಾಗಬೇಕಂದ್ರೆ ಗುಂಪಾಗಿ ಅವ್ರು ಹಾಕಿದಾಗ ಅದ್ರ ಬಗ್ಗೆ ಅವೇರ್ನೆಸ್, ಆ ನೆರಳು ಹೇಳ್ತಾರೆ, ನೆರಳಲ್ಲದೆ ಅದೊಂದು ಪರೋಕ್ಷವಾಗಿ ಭಾಳಷ್ಟು ಪರಿಣಾಮ ಬೀರುತ್ತೆ. ಅಕ್ಕಿ ಇದೆಲ್ಲ ಗುಬ್ಬಿ ಕಾಣ್ತಾ ಇಲ್ಲ. ಯಾಕೆ ಹೇಳಿ ಗುಬ್ಬಿ ಯಾಕೆ ಕಾಣ್ತಿಲ್ಲ? ನಾವು ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡ್ತೀವಿ, ಅದು ತಿಂದಾಗ ಅದ್ರದ್ದು ತತ್ತಿ ಭಂಡಾರ ಅದು ಫಲಿತವಾಗಲ್ಲ, ಅವಾಗಲ್ಲ. ಆದರೂ ಸಹ ಕಾಡುಗಳಲ್ಲಿ ನಗರೀಕರಣದ ಪರಿಸರ ಆ್ಯಕ್ಚುಲಿ 24% ಫಾರೆಸ್ಟ್ ಇರಬೇಕು. ಅದು ಮಾಡ್ತಾರೆ. ಹೆಂಗೆ ನಗರೀಕರಣದಲ್ಲೂ ಹೇಳ್ತಾರೆ ಈ ರೀತಿ ಸಣ್ಣ ಉದ್ಯಾನ ವಿನ್ಯಾಸ ಮಾಡಿದಾಗ ಭಾಳಷ್ಟು ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಂದು ಈಗ ಆರೋಗ್ಯ ದೃಷ್ಟಿಯಿಂದ ಔಷಧಿ ಸಸ್ಯಗಳಿರ್ತಾರೆ, ಅಥವಾ ಸಣ್ಣ ಔಷಧಿ ಸಸ್ಯಗಳು ಮತ್ತು ಸುಗಂಧ ದ್ರವ್ಯಗಳು ಇನ್ನೊಂದು ವರ್ಡ್ ಹೇಳ್ಬೋದು. ಇನ್ನೊಂದಂದರೆ ಬರೀ ನೀವು ಒಂದು ವಾಸನೆ ಕುರಿಸಾಕ ಮನಸ್ಸಿಗೆ ಹೇಳ್ತಾರೆ. ಭಾಳಷ್ಟು ಪ್ರತಿಯೊಬ್ಬರು ಹಳ್ಳಿ ಅಂತಲ್ಲ ಪಟ್ಟಣ ಅಂತಲ್ಲ ಪ್ರತಿಯೊಬ್ಬರು ಮನುಷ್ಯರು ಸಹ ನಿತ್ಯ ಜೀವನದಲ್ಲಿ ಒತ್ತಡದಲ್ಲಿ ಸಾಯ್ತಾರೆ. ಒತ್ತಡ
ಬೆಳಗ್ಗೆ ಅಡಿಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನು ಒಂದಲ್ಲ ಒಂದು ಒತ್ತಡದಲ್ಲಿ ಆ ಪ್ರೆಷರ್ ಒತ್ತಡದಲ್ಲಿ ಇದ್ದಾರೆ. ಅವನ್ನೆಲ್ಲವೂ ಸಹ ಒತ್ತಡ ನಿವಾರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಮುಖ್ಯವಾಗಿ ನೋಡ್ರಿ. ಯಾಕೆ ವಿಜ್ಞಾನ ವಿನ್ಯಾಸ ಬಹಳ ಸೂಕ್ಷ್ಮ ಅಂತಂದ್ರೆ, ಈಗ ಒಬ್ಬ ಅಧಿಕಾರಿಗಳು ಭೇಟಿ ಆಗಿ ಮಾಡ್ತೀವಿ ನಾವು. ನಮ್ಮ ಬೀಗ ಮನೆಗಳೆಲ್ಲ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಅವ್ರಿಗೆ ಇಷ್ಟವಾದಂಥ ಸ್ವೀಟ್ಗಳು ತಗೊಂಡ್ಬಿಡ್ತೀವಿ. ಇನ್ನೂ ಜಾಸ್ತಿ ಶ್ರೀಮಂತಿದ್ದಪ್ಪ ಅಂತಂದ್ರೆ ಒಂದು ಸ್ವಲ್ಪ ಗಿಫ್ಟ್ ಬಾಕ್ಸ್ ಇಟ್ಕೊಂಡು ಹೋಗ್ತೀವಿ. ಇನ್ನೂ ಜಾಸ್ತಿ ಇದ್ದರೆ ಬಂಗಾರ ನಗರ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ವ್ಯಕ್ತಿ ಭೇಟಿಯಾದಾಗ ಈ ಒಂದು ಹೂವು ಅಥವಾ ಗಿಡಗಳಿಂದ ಗಿಫ್ಟ್ ಆಗಿ ಕೊಟ್ಟರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಂದ್ರೆ ಅದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು, ಅಷ್ಟು ಸಂತೋಷ ಪಡ್ತಕ್ಕಂಥದ್ದು ಈ ಉದ್ಯಾನ ವಿನ್ಯಾಸ ಅಥವಾ ತೋಟಗಾರಿಕೆ ಬೆಳೆಗಳಿದೆ. ಇದಲ್ಲದೆ ಎಲ್ಲರೂ ರೈತಾಪಿ ಕುಟುಂಬದಿಂದ ಇರ್ಬೋದು. ನಿಮ್ಮ ಈಗೆಲ್ಲ ಬೆಂಗಳೂರು ಫ್ಯಾಷನ್ ಇದೆ. ಅವ್ರು ಬೆಂಗಳೂರಿನ ದುಡಿತಂದ್ರೆ ಸಿಟಿಯಿಂದ ಹೊರಗಡೆ ಒಂದು ಎಕರೆ ಜಮೀನು ತಗೊಂಡು ಅಲ್ಲಿ ತೋಟದ ಮನೆ ಕಟ್ಟಿಸ್ಕೊಂಡು ಹಿಂದ್ಗಡೆ ಅವರು ಮಕ್ಕಳು ಕರ್ಕೊಂಡು ದಿನ ವಾರ ಶನಿವಾರ ಭಾನುವಾರ ಅವ್ರಿಗೆ ಮನೆ ಬೇಕಾದ ತರಕಾರಿ ಅವರೇ ಬೆಳ್ಕೊಂತಾರೆ. ನಾನು ಸುಮಾರು ಒಂದು TVS ಕಂಪ್ನಿ ದೊಡ್ಡ ಓನರ್. ಅವ್ರು ನನ್ನ ಕ್ಲಾಸ್ಮೇಟ್ ಇದ್ರು, ಹೆಣ್ಮಗಳು. ಅವಳು ಹಾಗೆ ಅವ್ನು ಸುಮಾರು ಹೊಸೂರು ಹತ್ರ ಒಂದು 2 ಎಕರೆ ಜಮೀನು ತಗೊಂಡ್ಬಿಟ್ಟು ಅದೇನಿಲ್ಲ, ಬರೀ ಕೊಟ್ಟಿಗೆ ಹೋಗಲ್ಲ, ಯಾವುದು ಸ್ಪ್ರೇ ಮಾಡಿ ನಾಲ್ಕೇ ಬರಲಿ, ನಿನ್ನೇನು ಕೆಲಸ ಮಾಡಿ ನಿನ್ಗೆ ಎಷ್ಟು ಬೇಕು ಸಂಬಳ ಕೊಡ್ತೀನಿ, ಇಲ್ಲಿದ್ದು ಅಂತ ಕೆಲಸ ಮಾಡಿಸಿ ನನಗೆ ದಿನ ತರಕಾರಿ ನಮ್ಮ ಮನೆಗೆ ಬೇಕಾದ್ರೆ ಕೊಡಿಸು. ನೋಡ್ರಿ ಅವರು ಕೊಟ್ಟಾಂಗಟ್ಟೆ ಸಿಕ್ಕಾಪಟ್ಟೆ ಇರ್ತೀವಿ. ಇನ್ನೊಂದು ಅಂಬಾರಿ ಮನೆಗಾದ್ರು ಅಷ್ಟೇ, ಅವ್ರ ಮನೆ ಮಡಿಕೆ ಮಾಡ್ತಾರೆ. ಒಂದು ಮೊದಲ ಮಡಿಕೆ ಮಾಡ್ತಿದ್ರು, ಮಡಿಕೆ ಆಗಿರ್ಬೋದು ಅಥವಾ ಮುರುಗಲ್ ಹಚ್ಚಿರ್ಬೋದು. ಯಾಕಂದ್ರೆ ಅವರೆಲ್ಲ ಸ್ಥಿತಿವಂತರು, ಅವ್ರ ಆರೋಗ್ಯ ಕಾಳಜಿ ಇದೆ. ನಾವು ನಮ್ಮಲ್ಲೇ ಎಲ್ಲ ಇದೆ, ನಾವ್ಯಾಕೆ ಮಾಡಲ್ಲ? ಬೇಡ ಪಾರ್ಸಲ್ಗೆಲ್ಲ ಏನು ಆನ್ಲೈನ್ ತರಿಸ್ಬಿಡ್ತಾರೆ, ಎಲ್ಲ ಮೊಮ್ಮಕ್ಕೆ ಕಲಿಸಿರ್ತಾರೆ. ಯಾಕೆ ನಿನಗೆ ಸುಮ್ಮನೆ ಗ್ರೇವಿ ತರಿಸ್ತೇವೆ, ಸುಮ್ಮನೆ ರೊಟ್ಟಿ ದಿನ ಚಪಾತಿನ ಉಳಿಸ್ಬಿಡ್ತೀವಿ, ಸುಮ್ಮನೆ ಬಿಡುತ್ತೆ, ಬೇಯಿಸೋದೇ ಇಲ್ಲ. ಸೊ ಅವನ್ನೆಲ್ಲ ಚೇಂಜ್ ಮಾಡಬೇಕಂದ್ರೆ ನಮ್ಮನೆ ಬೇಕಾಗಿರ್ತಕ್ಕಂಥ ಒಂದು ಅಟ್ಲೀಸ್ಟ್ ಅರಿವೆ ಸೊಪ್ಪಿನ ಕಟ್ಟಿರ್ಬೋದು, ಇಲ್ಲ ಪಾಲಕ್ ಕಟ್ಟಿರ್ಬೋದು, ಇಲ್ಲ ಮೆಂತ್ಯ ಭಾಳ ಒಳ್ಳೆಯದು. ನೀವೇನು ತೊಗರಿ ಬೇಳೆ ಹಂಗೆ ಹಾಕಿ ರೊಟ್ಟಿ ಮಾಡೋದಕ್ಕಿಂತ ಜಸ್ಟ್ ಅದನ್ನು ಮಾಡಿಸಿದ್ರೆ ಸಾಕು, ಚೆನ್ನಾಗಿ. ಅದು ಈ ಒಂದು ಸವಿನ ನಿಮ್ಮ ಮಕ್ಕಳಿಗೆ, ಯಾಕಂದ್ರೆ ಮುಂದಿನ ಪೀಳಿಗೆ ಹೇಳಕ್ಕಲ್ಲ, ಎಲ್ಲರೂ ಹೆಚ್ಚು ಕಮ್ಮಿ ಈ ರೀತಿ ಜಡ್ಡುಗಳಿಗೆ ಯಾಕೆ ಇದೆಯಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಮನಸ್ಸು ಸರಿ ಇರೋದಿಲ್ಲ, ಮತ್ತು ಊಟ ಮಾಡ್ತಕ್ಕಂಥ ಆಹಾರ ಕ್ರಮಗಳು ಸರಿ ಇರೋದಿಲ್ಲ. ಕಂಪಲ್ಸರಿ ದಿನದಲ್ಲಿ ಏನೇನು ತಿಂದ್ರೆ ಒಟ್ಟಾರೆ ರೊಟ್ಟಿ, ನಮ್ಗೇನು ಸ್ಥಳೀಯವಾಗಿರ್ತಾರೆ, ರೊಟ್ಟಿ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅದು ಇರಲೇಬೇಕು, ಬೇಳೆ ಕಾಳುಗಳು ಬೇಕು. ಯಾಕೆಂದರೆ ಪ್ರತಿಯೊಂದು ವಿಚಾರಗಳು ಮಾಡಬೇಕಂದ್ರೆ ನಮ್ಗೆ ಶಕ್ತಿ ಬೇಕು. ಶಕ್ತಿ ಆದ್ರೆ ಮತ್ತೆ ಆಹಾರದಾಗ ಏನಿರುತ್ತೆ, 3 ಬೇರೆ ಶರ್ಕರ ಪಿಷ್ಟಗಳು, ಪ್ರೋಟೀನ್ಗಳು ಮತ್ತು ಜಿಡ್ಡಿನ ಕೊಬ್ಬಿನಾಂಶ. ಕೊಬ್ಬಂದ್ರೆ ನೀವು ಪ್ರತಿಯೊಬ್ಬರು ದಿನ ಒಂದು ಮಜ್ಜಿಗೆ, ಕೆಲವು ಮಜ್ಜಿಗೆ ಆಗಲ್ಲ, ಜಿಡ್ಡಿನ ಅಂಶ ಬೇಕೇ ಬೇಕು. ಆ ಒಂದು ಕೊಬ್ಬಿನಾಂಶ ಅದು ಹೇಗೆ ನೀವು ಹೈನ ಇದ್ರೆ ನಡೀತೀವಿ. ಈ ಬೆಂಗಳೂರಲ್ಲೆಲ್ಲ ನಿಮ್ಗೆ ಪ್ರೋಬಯೋಟಿಕ್ಸ್ ಅಂತ ಮಾಡ್ತಾರೆ, ಮಜ್ಜಿಗೆ ಬೇಡ. ಇವಾಗ ಇನ್ನೂ ಶುರುವಾಗಿ ನಮ್ಮ ಮನೆ ವಾಕದಾಗ ಇಟ್ಟು ನೋಡಿದಲ್ಲಿ ಅಲ್ಲಿ ಒಂದಲ್ಲಿ ಏನಿರುತ್ತೆ, ಆ ಕರಿಕೆ ಜ್ಯೂಸು, ಗೋಧಿ ಜ್ಯೂಸು, ಅದು ನೀವು ಮಾಡ್ಕೋಬೋದು. ಸಣ್ಣ ಪ್ಲೇಟ್ಗಳು ಇರ್ತಾವಲ್ಲ, ಪ್ಲೇಟ್ಗಳಿಗೆ ಸ್ವಲ್ಪ ಮಣ್ಣು ಹಾಕ್ಕೊಂಡು ಅದನ್ನು ಮೈಕ್ರೋ ಗ್ರೀನ್ಸ್ ಅಂತ. ಬೀಟ್ರೂಟ್ ಬೆಳೆದು ತಿನ್ನೋ ಅವಶ್ಯಕತೆ ಇಲ್ಲ. ಬೀಟ್ರೂಟ್ ಬೀಜ ತಗೊಳ್ಳಿ ಅಥವಾ ಮೆಂತೆ ಬೀಜ ತಗೊಳ್ಳಿ, ಅವನ್ನ ಮೊಳಕೆ ಕಟ್ಬಿಟ್ರೆ ಸಣ್ಣ ಪ್ಲೇಟ್ಗಳಲ್ಲಿ. ಇವೆಲ್ಲ ಒಂದ್ಸರಿ ಹೇಳಿ ಚೆನ್ನಾಗಿದೆ. ಮೈಕ್ರೋ ಗ್ರೀನ್ಸ್ ಅಂತ ಸಣ್ಣ ಪ್ಲೇಟಲ್ಲಿ ಒಂದು ವಾರ ತಕ್ಷಣ ಬರುತ್ತೆ. ನಿಮ್ಮಲ್ಲಿ ಪಚಡಿ ಮಾಡ್ತೀರಾ, ಅದಕ್ಕೇನು ಬೇಕಪ್ಪ, ಕಡಲೆಕಾಳು, ಹೆಸರು ಕಾಳು ಮೊಳಕೆ ಕಟ್ಟಿರ್ತಾರೆ, ಅದ್ರ ಜೊತೆ ಸ್ವಲ್ಪ ಕ್ಯಾರೆಟ್ ಏನು ಹಾಕ್ತಾರೆ, ಅದ್ರ ಜೊತೆ ಈ ಹಸಿರು ಮೊಳಕೆ ಬಂದಿರ್ತಲ್ಲ ಅದು ತುದಿ ಚುಟ್ಕೊಂಡು ಹಾಕ್ಬಿಟ್ಟು ಅದು ಸ್ವಲ್ಪ ನಿಂಬೆ ಹಾಕ್ಕೊಂಡು ಮಾಡಿದ್ರೆ ಪ್ರತಿದಿನ ಥರ ಸಿದ್ಧೌಷಧಿ, ಪ್ರೋಟೀನ್ ಬೇಕಾಗಿರ್ತಕ್ಕಂಥದ್ದು. ನೀವೇ ಬೀಟ್ರೂಟ್ ತಿನ್ನೋದು ಬೇಡ, ಬೀಟ್ರೂಟ್ ಬೀಜ ಬಂದು ಸ್ವಲ್ಪ ಮೊಳಕೆ ಹೊಡ್ಸೋದು, ಅದಕ್ಕೆ ಇನ್ನೂ ಒಂದು ಪೋಷಕಾಂಶಗಳು ಜಾಸ್ತಿ ಇದೆ. ಈ ರೀತಿಯ ಆರೋಗ್ಯಕರವಾಗಿರ್ತಕ್ಕಂಥದ್ದು ಆಹಾರ ಕ್ರಮ ಹೆಂಗೆ ಬರುತ್ತಪ್ಪ ನಮ್ಮ ಪರಿಸರದಲ್ಲಿ. ನಿಮ್ಮೇನು ಎಕರೆ ಜಮೀನು ಬೇಕಿಲ್ಲ, ನಿಮ್ಮಲ್ಲಿ ಬಾಲ್ಕನಿಲ್ಲ ಅಥವಾ ಸೈಡಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಪಾಠ ಇಟ್ಕೊಂಡು ಮಾಡಿದ್ರೆ ಇದರದ್ದು ಸವಿ ಬಲ್ಲವೇ ಬಲ್ಲ. ಉದಾಹರಣೆ, ನೀವೆಲ್ಲ ಬೆಳಗ್ಗೆ ಏನು ಧ್ಯಾನ ಮಾಡ್ತಾರೆ, ಧ್ಯಾನ ಮಾಡೋದಕ್ಕೆ ಕುತ್ಕೊಂಡ್ರೆ ನೋಡ್ರಿ, ಅಲ್ಲಿ ಕಿರಿಕಿರಿ ಇರುತ್ತೆ, ಹೊರಗಡೆ ಇರುತ್ತೆ, ಅದು ಸುತ್ತ ಒಂದು 4 ಗಿಡ ಇಟ್ಕೊಂಡು ಅದ್ರ ಮಧ್ಯೆ ಕುತ್ಕೊಂಡ್ರೆ ಬುದ್ಧನಿಗೆ ಹಿಂಗಾಗಿತ್ತು ಬೋಧಿ ವೃಕ್ಷ, ಹೌದಲ್ಲ? ಅವ್ನಿಗೆ ಆಸೆ ದುಃಖಕ್ಕೆ ಮೂಲ, ಅಥವಾ ಅವನಿಗೆ ಜ್ಞಾನದಾಗಿದ್ದು ಮರದ ಕೆಳಗೆ. ಅಂದ್ರೆ ಅವನ ಜೀವನ ಒಂದಿದೆ, ಅವ್ನು ಹುಟ್ಟಿದ್ದು ಮರದ ಕೆಳಗೆ, ಅವ್ನ ಬೋಧನೆ ಇದಾಗಿರ್ತದೆ, ಕೊನೆಗೆ ಇದಾಗಿದೆ. ಅಂದ್ರೆ ಇದಲ್ಲದೆ ಮಹಾರಾಜ ಅಶೋಕ ಚಕ್ರವರ್ತಿ ಸಹ ಒಂದು ದೊಡ್ಡ ಪಾಲಿಸಿ ಮಾಡಿದ್ರು. ಎಲ್ಲ ರಸ್ತೆ ಮರಗಳನ್ನು ನಡೆಸ್ತಾ ಇದ್ದ. ಯಾಕೆ ಗೊತ್ತಾ? ಮರಗಳು ನಮ್ಮ ಜೀವನ ವಿಭಜನೆ. ಯಾಕೆಂದ್ರೆ ಮರ ಅವಾಗೆಲ್ಲ ಚಕ್ರನು ಸಂಶೋಧನೆ ಮಾಡಿರಲಿಲ್ಲ, ಎಲ್ಲ ನಡೆದೇ ಹೋಗ್ತಿದ್ರು. ನಡೆದು ಹೋಗ್ತಾರೆ, ಅವ್ರು ತಂಗ್ಲಿಕ್ಕೆ ಇದಾಗ್ತಿತ್ತು, ಒಳ್ಳೆ ಹಣ್ಣು ಮುಗಿಸೈಡ್ ಹೋಗ್ಲಿದೆ. ಅವರ ಮಹಾರಾಜರ ಒಂದು ದೊಡ್ಡ ಪಾಲಿಸಿ, ಮರ ಹಾಕೋದೆಲ್ಲ ಸಾಲು ಮರಗಳನ್ನ. ಹೀಗೆ ಒಂದು ನಗರೀಕರಣದಲ್ಲಿ ಈಗೆಲ್ಲ ಬೇರೆ ದೇಶಗಳಲ್ಲಿ ಕಂಪಲ್ಸರಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಬಹಳ ಜನಸಂಖ್ಯೆ ಕೊಟ್ಟಾಗಿ ಯಾವ ಪಾಲಿಸಿ ನಡೆಯಲ್ಲ. ಯಾಕಂದ್ರೆ ಬಹಳಷ್ಟು ಸಂತೋಷ ಇರ್ತದೆ, ಫಸ್ಟ್ ಅಷ್ಟೇ ಉತ್ಪಾದನೆ ಇದು ಮಾಡ್ತಾರೆ. ಇದಷ್ಟು ಬಾಗಲಕೋಟೆ ದೇಶದಲ್ಲಿ 2ನೇ ಯೋಚಿತ ನಗರ. ಅದು ಪ್ರತಿಯೊಂದು ಗಾರ್ಡನಲ್ಲಿ 25% ಇರಬೇಕು, ಒಂದು 25% ಗಾರ್ಡನ್ ಇರಬೇಕು. ಅದಕ್ಕೆ ನಮ್ಮ ಸೆಕ್ಟರ್ ಗಾರ್ಡನ್ ಇದೆ. ಅಲ್ಲಿ ನಿಜವಾಗ್ಲೂ ನಮ್ಮ ಸೆಕ್ಟರ್ ಅಷ್ಟು ಒಳ್ಳೆ ಆಧ್ಯಾತ್ಮಿಕವಾಗಿ ನಡೀತಾರೆ. ಅದೆಲ್ಲ ಊರು ಗಿಡಗಳು ಹಾಕೊಂಡು ಈಗೆಲ್ಲ
ಇನ್ನು ದೈಹಿಕ ಕಸರತ್ತು ಮಾಡೋದು ಸುತ್ತ ಜಿಮ್ದೆಲ್ಲ ಬಿಟ್ಟುಬಿಟ್ಟೆ. ಯಾಕೆ ಅಂತಂದರೆ ದೈನಂದಿನವಾಗಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಪ್ರವೃತ್ತಿಗಳಲ್ಲಿ ತೊಡಗಿದಾಗ ನಿಮಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಅದೇನು ಸಿಗುತ್ತೆ ನಮ್ಮ ಪ್ರಕೃತಿಯಿಂದ ಮಾತಾಡ್ತಾರೆ. 4 ಗೋಡೆಗಳ ಮಧ್ಯದಿಂದ ಕಡಿಮೆ ಅದು ಹೊರಗಿನ ಪ್ರಪಂಚದ ಪರಿಸರದಲ್ಲಿ ಇರುತ್ತೆ. ಮನೆ ಮೇಲಿರ್ಬೋದು, ಒಳಗಿರ್ಬೋದು, ಆ ಪರಿಸರ ಹೇಗೆ ಇಟ್ಕೊಂಡ್ರೆ ಅದ್ರ ಮೇಲೆ ನಾವು ಯಾವುದೇ ರೀತಿ ಒತ್ತಡ ರಹಿತ ಜೀವನ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮನಸ್ಸೆಲ್ಲ ಯಾಕೆ ಸರಿ ಇಲ್ಲ, ಕೆಲವು ಇರ್ತಾರೆ ಚೆನ್ನಾಗಿದ್ದರೆ ಯಾಕೆ ನೆಗಡಿ ನಮ್ಮ ಮನಸ್ಸು ಸರಿ ಇರ್ತಾರೆ. ಪ್ರತಿಯೊಂದೆಲ್ಲ ಚೈತನ್ಯ ಬರೀ ಮಾಡಕ್ಕೆ ನಮ್ಮ ಮನಸ್ಸೇ ಚೈತನ್ಯ ಇಲ್ಲ ಅಂದರೆ ಇವೆಲ್ಲ ಕಾರಣ. ಅದಕ್ಕೆ ಇನ್ನು ಮುಖ್ಯವಾಗಿ ಇನ್ನೂ ಮನೆ ಕ್ಲೀನ್ ಇಟ್ಕೊಂಡು ಸ್ವಚ್ಛ ವಾತಾವರಣ ಹೇಗಿರ್ತಾರೆ. ಈಗ ಸುಮ್ಮನೆ ದಿನ 2 ದಿನ ಕಸ ಮಾಡಿದ್ರೆ ಹೆಂಗಿರುತ್ತೆ, ಆ ಧೂಳು ಕುಡಿದು ಹಿಂಗೆಲ್ಲ. ಹಂಗೆ ಈ ಒಂದು ಮಾನಸಿಕ ಮಸ್ತಿಗೆ ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ಬರಬೇಕಪ್ಪ ಅಂದರೆ ಈ ಪ್ರಕೃತಿಯಾಗಿರ್ತಕ್ಕಂಥ ಹೂ, ಗಿಡ, ಹಣ್ಣುಗಳಿಂದ ಸಾಧ್ಯ. ಅದು ವಾಸನೆ ಆಗ್ರಹಿಸಿರ್ಬೋದು, ಅದು ಆರೈಕೆ ಆಗಿರ್ಬೋದು, ಅದ್ರ ನಂತರ ಪ್ರತಿಯೊಂದು ಜೀವಗಳು, ಇಡೀ ಪ್ರಪಂಚಕ್ಕೆ ಬಂದ ಪ್ರತಿಯೊಂದು ಜೀವರಾಶಿ ಒಂದೇ ಮೂಲ ಉದ್ದೇಶ. ಅದು ಸ್ವಾರ್ಥ ಅವ್ರಿಗೋಸ್ಕರ ಅಲ್ಲ, ಅದು ನಿಮಗೆ ಅವ್ರು ಇರ್ತಕ್ಕಂಥ ಸುತ್ತಮುತ್ತಲ ಪರಿಸರಕ್ಕೆ ಅಂತ ಒಂದು ಸವಿಯನ್ನು ಉಳಿಸಕ್ಕಿರ್ತಕ್ಕಂಥದ್ದು. ಎಲ್ಲರೂ ಹಂಗೇನೆ. ಈಗ ಯಾರು ಪ್ರತಿಯೊಬ್ಬರು ಒಂದು ಜೀವ ಗಿಡ, ಆ ಬೆಳಿಗ್ಗೆ ಉದಾಹರಣೆ ಹೇಳ್ಬೇಕು ಅಂದರೆ ಪರಿಸರದಲ್ಲಿ ಕಮಲ, ನಾವೆಲ್ಲ ಕೆಸರು ಇರ್ತಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಎಲ್ಲ ಪ್ರಪಂಚದ ಎಲ್ಲ ಮೂಲೆ ಹೋಗ್ತದೆ. ಸೂರ್ಯ ಇಲ್ಲಾಂದ್ರೆ ಏನಿಲ್ಲ ಶಕ್ತಿ, ಹೌದಲ್ಲ? ಅದೆಲ್ಲದೂ ಅದಷ್ಟೇ ಫಸಲಿಸಿದಷ್ಟೇ ಕೆಲಸ. ಯಾವ ಒಳ್ಳೆ ಪ್ಲೇಸ್ ಇದ್ದಾಗ ಏನಾಗಿರುತ್ತೆ, ಗಿಡಗಳು ಚೆನ್ನಾಗಿ ಬೆಳಿತವೆ. ಕೆಟ್ಟ ಪ್ಲೇಸ್ ಇರೋದ್ರೆ ಇನ್ನೂ ಸೂಕ್ಷ್ಮ ಜೀವಿಗಳು ಇವೆಲ್ಲ ರೋಗ ಬರ್ತಕ್ಕಂಥ. ಹಂಗೆ ನಿಮ್ಮ ಮನಸ್ಸು ಬಹಳಷ್ಟು ಸ್ವಚ್ಛವಾಗಿರ್ಬೇಕಪ್ಪ ಅಂದರೆ ನೀವೆಷ್ಟು ಸ್ವಚ್ಛ ಪರಿಸರ ಇಟ್ಕೊಳ್ತೀರ, ಅಥವಾ ಯಾವ ಮನಸ್ಸಿನಲ್ಲಿ ಈ ಒಂದು ವಾತಾವರಣ ಇರ್ತಲ್ಲ. ಈಗ ಉದಾಹರಣೆ ಹೇಳ್ಬೋದ್ರೆ ಕೆಲವು ಟೇಬಲ್ ವಾಸ್ ಪ್ಲಾಂಟ್ಗಳು ಇರ್ತಕ್ಕಂಥ ಅವು ಸೈನ್ಸ್ ಸುಮಾರು ಅದು 15 ಸ್ಪೀಸೀಸ್ ಇದ್ದಾರೆ, 10-12. ಅವ್ರು ಇಟ್ಕೊಂಡು ಸಾಕು ನಿಮ್ಮ ಮನೆಗೆ ಇರ್ತಕ್ಕಂಥ ಎಲ್ಲ ಜನಗಳಿಗೆ ಬೇಕಾಗಿದ್ದರೆ ಆಮ್ಲಜನಕನ ಶುದ್ಧೀಕರಿಸಿ ಕೊಡ್ತಾರೆ. ಯಾಕೆ ಇಟ್ಕೋಬಾರ್ದು? ನಿಮಗೆ 4 ದಿನ ಅದಕ್ಕೆ ಕೆಲಸ ಇಲ್ಲ. ಬೆಳಿಗ್ಗೆ 2 ದಿನಕ್ಕೊಮ್ಮೆ ನೀರು ಹಾಕೋದು, ವಾರಕ್ಕೊಮ್ಮೆ ಸ್ವಲ್ಪ ಅದನ್ನೆಲ್ಲ ಅದಕ್ಕೆ ರುಚಿ ಮಾಡ್ತಕ್ಕಂಥದ್ದು. ಇಷ್ಟು ವಿಚಾರ ಒಂದು ಪರಿಸರ ಜನರಿಗೆ ಸರಳವಾಗಿ ಸಾಕಷ್ಟು ಅಂತಂದರೆ ಅದು ಉನ್ನತವಾಗಿ ಯೋಜನೆಗಳು, ಹಸಿರೀಕರಣ ಮಾಡ್ತಾರೆ ಬೇಡ. ನಮ್ಮ ಸುಂದರ ಪರಿಸರ, ನಮ್ಮ ಸುತ್ತಮುತ್ತ ನಗರದಲ್ಲಿ ಇರ್ತಕ್ಕಂಥದ್ದು ಇಟ್ಕೊಂಡ್ರೆ ಸಾಕು. ತದನಂತರ ಎಸ್ಪೆಷಲಿ ಈಗ ಹೇಳ್ತಾರೆ ಸರ್ವಹಾತ್ಮಗಳು ಸರ್ವ ಮೆಟನಗ ಈ ಆತ್ಮ ನಮ್ಮಲ್ಲಿಂದ ಮುಂದೆ ಎಲ್ಲೋ ಯಾರಿಗೂ ಗೊತ್ತಿರುತ್ತೆ, ಮತ್ತು ಇನ್ನೊಂದು ಜೀವಕ್ಕೆ ಹೋಗ್ತಿರುತ್ತೆ. ಅದರದ್ದು ಅನೇಕ ಸೈದ್ಧಾಂತಿಕವಾಗಿ ಮಾಡ್ತಾರೆ. ಮನಸ್ಸು ಮನಸ್ಸಿಗೆ ಹೆಂಗಪ್ಪ ಅಂತಂದ್ರೆ ಹೇಗೆ ನೀವು ಮೃದುವಾಗಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ನಾವು ಯಾವ ರೀತಿ ಸಂಬೋಧನೆ ಮಾಡಬೇಕು, ನಮಗೆ ಮನಸ್ಸು ಎಷ್ಟು ಸುಲಲಿತವಾಗಿ ಸುಂದರವಾಗಿ ಮಾನವೀಯತೆ, ದಯಾಳುತನ, ಕೈಂಡ್ನೆಸ್ ಇಸ್ ದ ಮೇನ್, ಹಂಬಲ್ನೆಸ್, ಕೈಂಡ್ನೆಸ್ ಆ್ಯಂಡ್ ಹ್ಯುಮ್ಯಾನಿಟಿ. ಮಾನವೀಯತೆ ಮಹಾಧರ್ಮ. ಮಾನವೀಯತೆ ಹೋಗ್ಬಿಟ್ಟು ಈಗ ನೋಡಿ ಯಾರಾದ್ರೂ ಬರ್ತಾರೆ ಸಹಾಯಕ್ಕೆ ಅಥವಾ ಕೇಳ್ತಾರೆ, ನಿಮ್ಗೆ ಗೊತ್ತಿದ್ದನ್ನ ಕರೆಕ್ಟಾಗಿ ಒಂದು ದಾರಿ ದೀಪ ಆಗುತ್ತೆ. ಅದರದ್ದೇ ಒಂದು ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಗಿಡ ಮರಗಳು ಮತ್ತು ನಮ್ಮ ಈ ಎಸ್ಪೆಷಲಿ ನಿಮ್ಮ ಆಧ್ಯಾತ್ಮ ಚಿಂತನೆಗಳು ಏನು ಮಾಡ್ತಾರಲ್ಲ, ಅದಕ್ಕೆ ನೋಡಿ ಎಂಟೈರ್ ಒಂದು ದಿನ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ. ಎಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ನಾವು ಆಧ್ಯಾತ್ಮ ಚಿಂತನೆ ಅಥವಾ ನೀವು ಧ್ಯಾನ ಮಾಡಬೇಕು. ಇಡೀ ದಿನದ ಒಂದು ಶಕ್ತಿ ಅದರಲ್ಲಿರುತ್ತೆ, ಹೌದಲ್ಲ? ಅವತ್ತು ಮಾಡಿಲ್ಲ ಅಂದರೆ ಇವತ್ತೇನೋ ಮಿಸ್ ಆಗ್ತಲ್ಲ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಅದೊಂಥರ ನಮ್ಮ ಉದ್ಯಾನವನ ಇದ್ದಂಗೆ. ನೀವು ಯಾವ ರೀತಿಯ ವಿಚಾರಗಳನ್ನ ಒಳ್ಳೊಳ್ಳೆದನ್ನ ಹಾಕಿ ಪೋಷಿಸಿದ್ರೆ ಹಂಗೆ ಇರ್ತದೆ. ಅಷ್ಟು ನಡವಳಿಸಿ ಹಾಳ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಅದು ನಮ್ಮ ವಿಚಾರಧಾರೆಗಳಿಗೆ ನಂತರ ಮನಸ್ಸಿನ ಮಾರ್ಗ ಅಂತ ಭಾವನಾತ್ಮಕವಾಗಿ ಕೃತಜ್ಞತಾ ಭಾವನೆ ಹೇಳ್ಕೊಳ್ಳಿ. ಸೊ ವಿ ಆರ್ ಲಕ್ಕಿ, ದೇವರು ಇವತ್ತು ಒಂದು ಒಳ್ಳೆ ದಿನ ಕೊಟ್ಟಿಯಪ್ಪ, ನನಗೆ ಸಾಕಾಯ್ತು, ನನ್ನ ಕೈಲಿ ಅಂತ ಮಾಡಿಲ್ಲಪ್ಪ. ಆ ಒಂದು ಕೃತಜ್ಞತಾ ಭಾವನೆ ಇದ್ದರೆ ನಿಮ್ಮ ಆಯುಷ್ಯ ಹೆಚ್ಚುತ್ತೆ, ಮತ್ತು ನಿಮ್ಮ ಆ ಒಂದು ಏನಿದೆಯಲ್ಲ ಆ ಒಂದು ಅರ್ಪಣಾ ಮನೋಭಾವನೆ, ಅದರ ಒಂದು ಸವಿ ಎಲ್ರಿಗೂ ಆಗುತ್ತೆ. ಈಗ ಎಲ್ಲರೂ ಸ್ವಲ್ಪ ನಾವೆಲ್ಲ ಒಂದಲ್ಲ ಒಂದು ರೀತಿಯ ಎಲ್ಲರೂ ಒಂದೊಂದು ರೀತಿ ಇರ್ತಕ್ಕಂಥ ಆತ್ಮಗಳು. ಅದು ಯಾಕೆ ಕಾಮನ್ ಆಗಿ ಇದಾಗಿದ್ದೀವಿ, ನಮ್ಮ ಸದುದ್ದೇಶ ಏನಪ್ಪ, ನಮ್ಮ ಆತ್ಮ ಸಂತೈಕೆ ಅಥವಾ ಆತ್ಮ ಪೋಷಣೆ, ಸದ್ವಿಚಾರಗಳು. ಅದಕ್ಕೆ ಒಂದು ಒಳ್ಳೆ ಜಸ್ಟ್ ಹೆಂಗಿರ್ತಪ್ಪ ಅದ್ರ ಮೇಲೆ ನನಗೆ ಅದು ನಾನು ಸಣ್ಣಂತ ಕೇಳಿದ್ದು, ಸಾಮಾನ್ಯ ಎಲ್ಲರೂ ಗೊತ್ತಿರುತ್ತೆ. 2 ಗಿಳಿಗಳು ಒಬ್ಬ ಋಷಿ ಆಶ್ರಮದಲ್ಲಿರುತ್ತೆ, ಒಬ್ಬ ರಾಕ್ಷಸದಲ್ಲಿರುತ್ತೆ. ಪರಿಸರ ಯಾಕೆ, ಪರಿಸರ ದಿನಾಚರಣೆ ಯಾಕೆ ಇರ್ತಪ್ಪ, ಅದು ಯಾಕೆ ನಾವು ಚೇಂಜ್ ಆಗ್ತೀವಪ್ಪ ಅಂತ. ಈಗಲೂ ಸರಿ ವಯಸ್ಸನ್ನು ಸರಿ ನಮ್ಮ ಮಕ್ಕಳನ್ನು ಕೇಳಿದ ತಕ್ಷಣ ಅವಶ್ಯಕತೆ ಇಲ್ಲ. ಯಾವುದೇ ವಿಚಾರಗಳಿಗೆ ನೀವು ಉದ್ವೇಗಗಳ ಅವಶ್ಯಕತೆ ಇಲ್ಲ. ಪರಿಸ್ಥಿತಿಯಾಗ ಆ ಪರಿಸರ ಅವ್ರಿಗೆ ಕಳಿಸುತ್ತೆ, ಕೇಳಿದ್ರ ಬುದ್ಧಿವಂತರಾಗ್ತಾರೆ, ಇಲ್ಲ ನಾವು ಅನುಭವಿಸ್ತಾರೆ. ಈಗ ನಿಮ್ಮ ಅನುಭವ ಮಾತನ್ನ ಹೇಳ್ತೀವಿ, ಕೇಳಲ್ಲ ಹಾಗೆ. ಅದಕ್ಕೊಂದು ಉದಾಹರಣೆ ಅಂದರೆ ಋಷಿ ಆಶ್ರಮದಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಗಿಳಿ ಸಂತೋಷವಾಗಿರುತ್ತೆ. ಯಾಕಂದ್ರೆ ಋಷಿ ಮುನಿ ಯಾವಾಗ ಬಂದಾಗ ಬನ್ನಿ ಹೋಗಿ ಆ ನಡವಳಿಕೆ ತಾನೇ ಬಂದಿರುತ್ತೆ. ಅಲ್ಲಿ ಒಂದು ಚಿರತೆ ಸಿಂಹನ ಬಿಟ್ಟರು ಸಹ ಅದೇ ಥರ ಕಲಿತೆ. ಯಾಕಡೆ ಆ ಪರಿಸರ ಆಗಿರುತ್ತೆ. ಅದೇ ರಾಕ್ಷಸನ ನಾವು ಇಡೀ ಕಡಿ ಬರೀ ಯಾವ ಬಂದ ಈಗೋ ಹೆಂಗೆ ಈಗ ಆಗ್ತಿದೆ ದೇಶದಲ್ಲಿ
ಪ್ರಪಂಚದಲ್ಲಿ ಆಗ್ತದೆ ಅದನ್ನೇ. ನಾನು ಇಡೀ ಪ್ರಪಂಚ ಆಳಬೇಕು ಒಂದೊಂದು ಮೂಲ ಉದ್ದೇಶ ಇದೆ. ಇಡೀ ಇರ್ತಕ್ಕಂಥ ಜೀವರಾಶಿಗಳಲ್ಲಿ ಒಂದೇ ಉದ್ದೇಶ, ಈ ಪ್ರಪಂಚ ಹಾಳಬೇಕು. ಮನುಷ್ಯ ಇರ್ಬೋದು, ಇರುವೆ ಇರ್ಬೋದು, ಏನೇ ಸೂಕ್ಷ್ಮ ಜೀವ. ಅದಕ್ಕೋಸ್ಕರನೇ ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ. ಒಂದೊಂದು ಕಾಲದಲ್ಲಿ ಕೆಲವು ಪ್ರಾಣಿಗಳು ಇಡೀ ಭೂಮಿಯ ಆಯ್ದ ಡೈನೋಸಾರ್ಸ್ ಇರ್ಬೋದು, ಒಂದೊಂದು ಯುಗದಲ್ಲಿ ಉದ್ದೇಶ ಏನವರು ಇಡೀ ಪ್ರಪಂಚ ಆಗಬೇಕು ಅಂತ. ಬಟ್ ಆ ನಿಟ್ಟಿನಲ್ಲಿದ್ದಾಗ ಅತಿಯಾದ ಉತ್ಕಟವಾದಂಥ ಅಧಿಕಾರ ದಾಹ ಬಂದಾಗ ಒಂದ್ಸರಿ ಪ್ರಕೃತಿ ಕಂಪ್ಲೀಟ್ ವ್ಯಾನಿಷ್ ಮಾಡಿ ಎಲ್ಲ ಸರ್ವನಾಶ ಮಾಡಿ ಮತ್ತೆ ಪ್ರೋತ್ಸಾಹ ಮಾಡಿ. ಈಗ ಅದಕ್ಕೆ ತರ ಚಕ್ರಗಳಂತೂ ಬಹಳ ಮುಖ್ಯ. ನಮ್ಮ ವಿಜ್ಞಾನದಲ್ಲಿ ಮುಖ್ಯ ಜಲಚಕ್ರ. ಈ ಜಲಚಕ್ರ ಮಿಸ್ಟೇಕ್ ಆದ ಪ್ರಕೃತಿಗೆ ಅದೇ ಜಲಚಕ್ರ ಏನಪ್ಪ, ಇವಾಗೆಲ್ಲ ನಾವೆಲ್ಲ ಎಲ್ಲಿನೋ ಅಂತ ಈಗ ಮತ್ತಿಂದ ಹೊರಡಿದ್ವಿ. ಏನಪ್ಪ ಅಂತಂದ್ರೆ ಜಲಚಕ್ರದಲ್ಲಿ ಬಹಳಷ್ಟು ಸರಳವಾಗಿ ಸಮುದ್ರ ನೀರು ಕಾದು ಆವಿಯಾಗಿ ಇದಾಗಿದೆ. ಸಮುದ್ರ ನೀರು ಹೇಗಿರ್ತಪ್ಪ, 40-45 ಡಿಗ್ರಿ ಟೆಂಪರೇಚರ್ ಇದ್ರೆ ಉಷ್ಣಾಂಶ, ಅದು ಏನಾಗುತ್ತೆ ಕಾಲ್ಬಿಟ್ಟು ಆವಿಯಾಗಿ ಮತ್ತೆ ಮಳೆಯಾಗಿ ಇರುತ್ತಂತ ಕಂಪ್ಲೀಟ್ ಆಗುತ್ತೆ. ಈಗ ಅತಿಯಾಗಿ ನಾವು ನಗರೀಕರಣ ಹೇಳಿದ್ರಲ್ಲ, ವಸುದೈಕ ಕೂಟ ಅಮೆರಿಕದ ತಪ್ಪು ಮಾಡಿ ನಾವು ಅನುಭವಿಸ್ತೀವಿ, ಚೈನಾದ ಮಾಡಿ ನಾವು ಅನುಭವಿಸ್ತೀವಿ. ಯಾಕಂದ್ರೆ ಎಲ್ಲ ಒಂದೇ ಇದು ಪರಿಸರ ಇರ್ತಕ್ಕಂಥದ್ದು. 75 ಭಾಗ ನೀರೇ ಇದೆ, 75-80 ಅವಾಗ ಈ ಪರಿಸರದಲ್ಲಿ ಯಾರು ತಪ್ಪು ಅಂತಾರೆ ಅನುಭವಿಸ್ತಿರ್ತಾರೆ. ಈಗೇನಾಗ್ತಿದೆ, ಈ ಪರಿಸರದಲ್ಲಿ ಯಥೇಚ್ಛವಾಗಿ ನಗರೀಕರಣ, ಕೈಗಾರಿಕೀಕರಣ, ಈ ವೆಹಿಕಲ್ ಎಲ್ಲ ಆಗೋದ್ರಿಂದ ಏನಾಗುತ್ತೆ, ಬಿಸಿನೀರು ಇರ್ತಕ್ಕಂಥದ್ದು ಆ ಸಮುದ್ರ 5 ವರ್ಷಕ್ಕೊಮ್ಮೆ ಆಗ್ತಿರ್ತದೆ. ಸೈಕಲ್ 65-70 ಡಿಗ್ರಿ ಅಲ್ಲೇ ಕುದಿತಾ ಇರುತ್ತೆ, ಅದು ಹಾಗೆ ಆಗಿರುತ್ತೆ. ಅವಾಗ ಏನಾಗುತ್ತೆ, ಹುಸಿ ಮೋಡ ಇರುತ್ತೆ, ಮಳೆ ಆಗಲ್ಲ. ಅದಕ್ಕೆ ಎಲ್ಲಿನೋ ಎಫೆಕ್ಟ್ ಅಂತಾರೆ. ಈ ವರ್ಷ ಅದೇ ಅಂದರೆ ಅದು ಸಾಮಾನ್ಯ ಈಗ ಡಿಸ್ಪ್ರೂ ಮಾಡ್ಯಾರ ಅಂತ ನಾನೆಲ್ಲ ಮುಟ್ಟಿ ನಾರ್ಮಲ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದು ಹೇಗೆ ನಮ್ಮ ಕೈಲಿಲ್ಲ, ಏನೇ ವಿಜ್ಞಾನಿಗಳು ಒಂದು ರೀತಿ ಸಿದ್ಧಾಂತ ಪ್ರತಿಪಾದಿಸ್ದಂಗೆ ಇರುತ್ತಷ್ಟೇ. ಆದ್ದರಿಂದ ಜಲಚಕ್ರ ಅಥವಾ ಜೀವನ ಚಕ್ರಗಳೆಲ್ಲ ಅಷ್ಟೇ, ಎಲ್ಲ ಸೈಕಲ್ ರಿಪೀಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಪ್ಪ ಅಂದರೆ ಯಾರು ಕೇಳೋ ಇದಿರಲಿಲ್ಲ. ಈ ಮಾಹಿತಿ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೂ ಸದಾ ಮೂಲ ಬೇರುಗಳು ಅವ್ರಿಗೆ ಗೊತ್ತಾಗಲಿಲ್ಲ. ಏನೇ ಆಗಲಿ, ಯಾವುದೇ ಆಹಾರ ತಿನ್ನಿ, ಅದರ ಪೋಷಕಾಂಶಗಳು ಒಂದು ಚೇಂಜ್ ಆಗಲ್ಲ. ಅದನ್ನು ಗಿಡಕ್ಕೂ 14 ಪೋಷಕಾಂಶ ಬೇಕು, ನೈಟ್ರೋಜನ್, ರಂಜಕ, ಪೊಟ್ಯಾಷಿಯಂ ಅದೆಲ್ಲ ನಮಗೂ ಬೇಕು. ನಾವು ತಗೊಳ್ಳೋ ರೂಪ ಬೇರೆ ಅಷ್ಟೇ. ಅದೇ ರೀತಿ ಪ್ರೋಟೀನ್ಗಳು ಅಷ್ಟೇ, ವೈಟಮಿನ್ಗಳು ಅಷ್ಟೇ. ಈ ಒಂದು ಪರಿಸರ ಪ್ರಿಯ ಆಹಾರ ಕ್ರಮ ಆತಂದ್ರೆ ನಮ್ಮ ದೇಹ ಸದೃಢವಾಗಿರುತ್ತೆ, ಯಾವುದೇ ರೀತಿ ಜಡ್ಡಿಗಳಿದಾಗಲ್ಲ. ಪ್ರಮುಖವಾಗಿ ಕ್ಯಾನ್ಸರ್ ಅಂತ ನಾವು ಬೆಳಿದಾಗ ಮೊಸರು ಭಾಳಷ್ಟು ಮುಖ್ಯ. ಹೇಳಿದ್ರಲ್ಲ, ಜಿಡ್ಡಿನಂಶ, ಪ್ರೋಟೀನ್ ಅಂಶ, ಎಲ್ಲರೂ ಆಹಾರ ಕ್ರಮ ಬೇರೆ ಬೇರೆ ಇರ್ಬೋದು. ಬರೀ ಬೇಳೆಕಾಳುಗಳು ಇರ್ಬೋದು, ಅಥವಾ ಬೇಳೆಕಾಳು ಮೊಳಕೆ ಕಟ್ಟಿದ್ರೆ ಇನ್ನೂ ರುಚಿಕಟ್ಟ ಇರುತ್ತೆ. ಈಗ ಹತ್ತು ಹಲವಾರು ವಿಚಾರಗಳನ್ನು ಇಟ್ಟರೆ ನನ್ನ ಒಂದು ಏನಪ್ಪ ಒಂದು ಪ್ರಾರ್ಥನೆ ನಿಮಗೆ ಅಂತಂದರೆ, ನಮ್ಮ ತೋಟ ನಮ್ಮ ಊಟ. ಅಟ್ಲೀಸ್ಟ್ ಒಂದು ಕೊತ್ತಂಬರಿ ಸೊಪ್ಪು ಕಟ್ಟು ವಾರಕ್ಕೊಮ್ಮೆ ನೀವು ತೆಗೆದ್ರೆ, ಅಥವಾ ಒಂದು ಸೊಪ್ಪಿನ ಕಟ್ಟು ತೆಗೆದ್ರೆ ಅದಕ್ಕೆ ನಮ್ಗೆ ನಿಗ್ಲಾದಿದ್ದಿಲ್ಲ. ಜೊತೆಗೆ ನಿಮಗೆ ಶಕ್ತ್ಯಾನುಸಾರವಾಗಿ ನಿಮಗೆ ಇವನ್ನ ಗಿಡಗಳನ್ನ 4-5 ಪಾಟ್ಗಳು ಇಟ್ಕೊಳ್ಳೋದಿಲ್ಲ. ಸಣ್ಣ ಪಾಟ್ ಸಿಗ್ತವೆ, ಮಡಿಕೆ ಸಿಗ್ತವೆ, ಸಿಮೆಂಟ್ ಸಿಗ್ತವೆ, ನಿಮ್ಗೆಲ್ಲ ಚಿಕ್ಕವು ಸಿಗ್ತವೆ. ಅಂಥವ್ರು ಮಾಡ್ಕೊಂಡಾಗ ನೀವು ಕೂತ್ಕೊಳ್ತಕ್ಕಂಥ ಧ್ಯಾನ ಮಾಡ್ತಕ್ಕಂಥ ಪಕ್ಕದಲ್ಲಿರ್ಬೋದು, ಅದು ವೈಬ್ರೇಷನ್ಸೇ ಬೇರೆ ಇರುತ್ತೆ. ಅವನ್ನ ಹಾಕ್ಕೊಂಡು ನಿಮ್ಮ ಬದುಕನ್ನು ಹಸಿರಾಗಿಸ್ಕೊಳ್ಳಿ. ಆಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮನ್ನು ಉದ್ಯಾನ ಸಹಾಯ ಮಾಡಿರುತ್ತೆ. ಈ ಸರ್ ನೀವು ನಮ್ಮ ಕಡೆ ಬರೋಕ್ಕಾಗಲ್ಲ, ಮಕ್ಕಳಿಗೆ ಕರ್ಕೊಂಡಲ್ಲ, ಏನು ಚಿಂತೆ ಇಲ್ಲ, ಒಂದು ಉಚಿತ ಒಂದು ಸಹಾಯ ಮಾಡಿದೆ, ಅದನ್ನು ನನಗೆ ಹೇಳ್ತೇನೆ, ಅದನ್ನು ಬರ್ಕೊಳ್ಳಿ. ಅಲ್ಲಿ ತಕ್ಷಣ ಹೇಳಿದ ತಕ್ಷಣ ನನಗೆ ಹೂವಿನಲ್ಲಿ ಕೊಡಿ, ಹಣ್ಣಿನಲ್ಲಿ ಕೊಡಿ, ನಮ್ಮದು ಕಬ್ಬಿನಿದೆ, ಅವ್ರು ರೋಗದಲ್ಲಿ ಕೊಡಿ, ಕೀಟದಲ್ಲಿ ಕೊಡಿ. ವಿಜ್ಞಾನಿಗಳಿಗೋಸ್ಕರ ನಾನೇ ಸುಮಾರು 2017ರಲ್ಲಿ ಡಾಕ್ಟರ್ D.L. ಮಹೇಶ್ ಅವರು ಬೀಸಿದ್ರು. ಅವಾಗ ನಾವು ಸಜೆಸ್ಟ್ ಮಾಡಿ, ಯಾಕಂದ್ರೆ ಸರ್ ಈಗೆಲ್ಲ ಮೊಬೈಲಲ್ಲೆಲ್ಲ ಕಾಲ್ ಫ್ರೀ ನಂಬರ್ ಇದ್ರೆ ಕೇಳ್ತಾರೆ, ರೈತರು ಬರೋಕ್ಕಾಗಲ್ಲ, ಇದು ನನಗೆ ಏನೋ ಮಾಡಬೇಕು ಆಸೆ, ಅಲ್ಲಿ ಸರ್ ಏನೋ ಹುಳ ಬಿದ್ದಿದೆ, ಅದಕ್ಕೇನು ಬೇಕು, ವಿಜ್ಞಾನಿಗಳು ನೇರ ಸಂಪರ್ಕೋಸ್ಕರ ಉದ್ಯಾನ ಸಹಾಯವಾಣಿ ಅಂತ ಒಂದು ನಂಬರ್ 18 ಬರ್ಕೊಳ್ಳಿ, 1800 ಉದ್ಯಾನ ಸಹಾಯವಾಣಿ 1800 425 7890 ಉದ್ಯಾನ ಸಹಾಯವಾಣಿ. ಸರ್ ರಿಪೀಟ್ ಮಾಡ್ತಾರೆ, 1800 425 7910 7 ಗಂಟಲ್ಲ 7910 1800 425 7910 1800 425 7910 1800 425 7910. ಅದು ಫೋನ್ ಮಾಡಿದ ತಕ್ಷಣ ಸೋಮವಾರದಿಂದ
ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ 1 ರಿಂದ 2 ಊಟದ ಟೈಮು. ಅವಾಗ ಹೇಳ್ಬೇಕು, ನೀವು ಅಲ್ಲಿ ಅವರು ಹೆಲ್ಪರ್ ಇರ್ತಾರೆ, ನನಗೆ ಹಣ್ಣಿನ ತೆಗೆದು ಕೊಡ್ರಿ, ಹೂವಿನ ತೆಗೆದು ಕೊಡ್ರಿ, ಔಷಧಿ ಸಸ್ಯಗಳು, ಬೊಡ್ಡೆ ಹೊಳದ್ದು, ಕೀಟ ರೋಗ ತಜ್ಞರು, ಅನೇಕ ಹಲವಾರು ವಿಜ್ಞಾನಿಗಳಿರ್ತಾರೆ. ನೀವು ಅವ್ರು ಕೇಳಿದ್ರೆ ಕನೆಕ್ಷನ್ ಡೈರೆಕ್ಟ್ ಆಗಿ ಬರೀ ನಮ್ಮ ಬಾಗಲಕೋಟೆ ಅಲ್ಲ, ನಮ್ಮ ರಾಜ್ಯಾದ್ಯಂತ ಒಂದು ಈಗ ಅಲ್ಲಿಯ ಪಡಿತಾರೆ. ನಾವು ಶುಂಠಿ ಬೆಳೆಯಕ್ಕೆ ಸಾಧ್ಯ, ಶುಂಠಿ ಸೈಂಟಿಸ್ಟ್ ಕೊಡ್ತಾರೆ, ಅರ್ಶನ ಬೆಳೀತಾರೆ, ಅರ್ಶನ ಕೊಡ್ತಾರೆ. ಒಟ್ಟಾಸಿ ಅದು ಪರಿಸರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಗಿಡಗಳಿದ್ದಾವೆ. ಆನಂತರ ನನಗೆ ಬಹಳಷ್ಟು ಸಾಹಿತ್ಯಾಸಕ್ತಿಯೂ ಕೂಡ. ನಾನು ಕಲಿತು ಮುಡಿಯಲ್ಲಿ ಅಲ್ಲಿ ನಮ್ಮ ಪೂರ್ವಜನ ತೇಜಸ್ವಿ ನಮ್ಮ ಕಾಲೇಜ್ ಪಕ್ಕನೇ ಇತ್ತು ತೋಟ. ಭಾಳ ಪರಿಸರ ಪ್ರಿಯ. ಅವ್ರ ಅಪ್ಪ ಎಷ್ಟು ಎತ್ತರ ಕುವೆಂಪು ಅತ್ಯಂತ ಶಕ್ತಿಗಳು ಅಷ್ಟು ಡೀಪಾಗಿ ಹೋಗೋ ವಿಷಯ. ಅವ್ರ ಮನೆಗೆ ಒಂದೊಂದ್ಸರಿ ಮಳೆ ಬಂದು, ನಿನ್ನೆ ಮಳೆ ಬಂತಲ್ಲ, ಒಂದು ಗುಬ್ಬಿ ಗೂಡು ಬಿತ್ತು, ಅದನ್ನೇ ಒಂದು ದೊಡ್ಡ ಕಥೆ ಬರ್ತಂಥವ್ರು. ಭಾಳಷ್ಟು ವಿಶದವಾಗಿ ಸಾಹಿತ್ಯ ಅಂತಾರೆ. ಅವರು ಹೇಳ್ಯಾರ, ನಾವು ಪ್ರಕೃತಿ ನಮ್ಮ ಭಾಗ ಅಲ್ಲ, ನಾವು ಅದು ಒಂದು ಭಾಗ ಅಷ್ಟೇ. ಅದು ಎಂತೆಂಥ ಎಷ್ಟೋ ಜೀವರಾಶಿಗಳನ್ನ ಸ್ಥಳವಿದೆ, ಅದನ್ನು ನಾವು ತಿಳ್ಕೊಬೇಕು. ನಮ್ಮ ಹತ್ರ ಈಗೋ ಇರಬಾರ್ದು. ನಾವು ಪ್ರಕೃತಿಯ ಭಾಗ ಹೊರತು ನಾವು ನಮ್ಮ ಭಾಗ ಅಲ್ಲ, ಅದಕ್ಕೋಸ್ಕರ ಮಾಡಬೇಕು. ಅದಲ್ಲದೆ ಸಾಹಿತ್ಯ ಇರ್ತಕ್ಕಂಥದ್ದು ಇದು ಜೀವನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಏನಪ್ಪ ಹೆಂಗಪ್ಪ, ಮೋಸ್ಟ್ಲಿ GS ಶಿವರುದ್ರಪ್ಪ ಅವರು ನೀವು ಸಮಾನ ಹಾಡು ಕೇಳ್ತಿರ್ತೀರ ಅನ್ಸುತ್ತೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತಲ್ಲ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ನಮ್ಮೊಳಗೆ. ಯಾವತ್ತಿಗೂ ನಾವು ಅದಕ್ಕೆ ಹೇಳ್ತಾರೆ, ನಿಮ್ಗೆ ಗೊತ್ತಾಗಿದೆ ಈಗ ಯಾರು ಜ್ಞಾನ ಬಿಡಿಸಕ್ಕಲ್ಲ, ನಮ್ಮ ಆತ್ಮ ಸಂತೃಪ್ತಿ ಸಾಕು, ಇಲ್ಲೇ ಇರ್ತದೆ. ಅದನ್ನ ನಮ್ಮಲ್ಲಿ ಪ್ರೀತಿ ಸ್ನೇಹ ಹಂಚ್ಕೊಳ್ಳೋದ್ರಿಂದ ನಾವು ಸಂತೋಷವಿರ್ಬೋದು. ಉದಾಹರಣೆ ಈಗ ಅವ್ರಿಗೆ ಕೆಲವು ಸಣ್ಣ ವಿಚಾರಗಳು ಭಾಳಷ್ಟು ಕಗ್ಗಂಟಾಗಿರ್ಬೋದು, ಅದು ನಾವು ಸ್ನೇಹ ಪ್ರೀತಿ ಹಂಚ್ಕೊಂಡು ಅವ್ರ ಹಾಕೊಂಡು ಹಂಚ್ಕೊಂಡಾಗ, ಸ್ನೇಹಿತಿದ್ದಾಗ ಹಂಚ್ಕೊಂಡಾಗ ಈಗ ಅದನ್ನು ಸರಳ ನಡೆಸ್ಬೋದು. ಉದಾಹರಣೆ ಹೆಂಗೆ ಹೇಳ್ಬೇಕಪ್ಪ ಅಂದರೆ, ಮನೆಗೆ ದೊಡ್ಡ ಹಿಡಿರ್ತಾರೆ, ಮಗ ಕೇಳಿದಲ್ಲಪ್ಪ, ಅವ್ರಿಗೆ ಭಾಳಷ್ಟು ಇರುತ್ತೆ. ಯಾಕೆ ಕಾಲ ಬಿಡುತ್ತೆ, ಯಾಕೆ ಬಿಡುತ್ತೆ, ಅವ್ರು ಮರ್ಬಿಡಪ್ಪ ಅಂತ ಅವ್ರು ಮನಸ್ಸಲ್ಲಿ ಸಂತೈಸ್ಕೊಂಡ್ರೆ ಆ ಕಾಲ ಅಷ್ಟೇ. ನೆಕ್ಸ್ಟ್ ವೀಕ್ ಅದು ಗೊತ್ತಾಗ್ತದೆ, ನಮ್ಮ ಅಪ್ಪನ ಮಾತು ಕೇಳಬೇಕಿತ್ತು. ಅದಕ್ಕೋಸ್ಕರ ಪರಿಸ್ಥಿತಿಗಳು ಕಳಿಸುತ್ತೆ ಪ್ರಕೃತಿ. ಅದೇನು ಮಾಡ್ಬೇಕು, ಹಿರಿಯರಾಗಿ ಸೂಚಿಸ್ಬೇಕಷ್ಟೇ. ಮತ್ತು ಅದಕ್ಕೆ ಬಲವಾಗಿ ನಾನು ಮಾತು ಕೇಳೋದಂತ ನೀವು ಜಾಸ್ತಿ ಮನಸ್ಸಿಗೆ ಹಚ್ಕೊಳ್ಬಾರ್ದು. ಈ ನಿಟ್ಟಿನಲ್ಲಿ ಇದಲ್ಲದೆ ನಿಮಗೆ ವಿಚಾರಗಳಲ್ಲಿ ಈಶ್ವರಿರ್ತಕ್ಕಂಥ ದೇವಕ್ಕೆ, ಈ ದೇವಕ್ಕೆ ಏನಪ್ಪ ಪ್ರಕೃತಿ ಬೇಕಲ್ಲ, ಒಂದು ದೇವಕ್ಕೆ ಮಾಡ್ಕೊಂಡು ದೇವವಾಗಿ ವಾಕ್ಯ ಈಶ್ವರಿದ್ದೇನಪ್ಪ ವಿಶ್ವಪಂಚ ಅಂತಂದರೆ ನಾವು ಪ್ರೇರಿತರಾಗಬೇಕು. ಯಾಕಂದ್ರೆ ನಮ್ಮ ಭವಿಷ್ಯದ ಹವಾಮಾನ ಮತ್ತು ಭವಿಷ್ಯದ ನಮ್ಮ ಒಂದು ಇದಕ್ಕೋಸ್ಕರ, ಈ ಒಂದು ಹವಾಮಾನ ಪರಿಸ್ಥಿತಿ ನಮ್ಮ ಭವಿಷ್ಯಕ್ಕೋಸ್ಕರ ನಾವು ಈ ಪ್ರಕೃತಿಯ ಸಂರಕ್ಷಿಸಬೇಕಂತ ಒಂದು ದೇವಕ್ಕೆ ಇದೆ. ಅದು ಪ್ರತಿ ಸಾರಿ ಏನು ಮಾಡ್ತೀವಿ ಗೊತ್ತದೆ, ಯಾಕಂದ್ರೆ ಬರೀ ಹೆಚ್ಚಿಸಬೇಕು. ಪರಿಸರ ದಿನಾಚರಣೆ ಬರೀ ಒಂದೇ ದಿನ ಅಲ್ಲ, ಪ್ರತಿನಿತ್ಯ ಆಗಬೇಕು. ನೀವು ಹೇಳಿಲ್ಲ ಸರ್, ನಮ್ಮೊಂದು ಹರಿಬೇಕು, ಯಾವುದು ಬೆಳಗಂಟೆ ನಿಮ್ಮ ಮನೆಯಲ್ಲಿ ಗಿಡ ಬೆಳೆದ್ರಿ, ಅದರಿಂದ ನಿಮ್ಮ ಮನಸ್ಸು ಉಲ್ಲಾಸ, ಅದು ನೀವು ಅದರ್ತಕ್ಕಂಥ ಪರಿಣಾಮ. ಇದು ನಿತ್ಯೋತ್ಸವ ಆಗಬೇಕು. ನಿತ್ಯ ಹಸಿರುತ್ಸವ ಆದರೆ ಅದು ಸಂತೋಷ ಇರುತ್ತೆ. ಅದು ಹೇಗೆ ಮಾಡಬೇಕು ಅಂದರೆ, ಈ ಒಳಗಿನ ಉದ್ಯಾನ ಇರ್ಬೋದು ಅಥವಾ ಹೊರಗಿನ ಇರ್ಬೋದು, ಅಥವಾ ಈ ಹೊಲಮನೆಗಳಲ್ಲಿ ಈಗೆಲ್ಲ ಮಕ್ಕಳ ಹೊಲಗಳಲ್ಲಿ ಈಗ ಹೊಲಕ್ಕೆಲ್ಲ ಹೋದಾಗೆಲ್ಲ ಅದೆಲ್ಲ ಸೊಪ್ಪು ಬೆಳೆದಿರ್ತಾವೆ. ಇನ್ನೊಂದು ಸೊಪ್ಪು ಇಲ್ಲಿ ಬಿಡೋಕೊಂಬಿಡಿ, ತಗೊಂಬರಿ, ಅದು ರುಚಿ ಕಟ್ಟಿ ನೋಡಿಬೇಕಾದ್ರೆ ಅದು ಗಾಳಿ ಮಳೆ ಬೆಳಕಿಗೆ ಭಾಳ ರುಚಿಯಾಗಿರುತ್ತೆ ಸೊಪ್ಪು. ಒಂದು ಸೊಪ್ಪುಗಳು ಕೆಲವು ಗೋಣಿ ಸೊಪ್ಪು ಬೇರೆ ಭಾಳಷ್ಟು ಸೊಪ್ಪುಗಳು. ಯಾಕೆ ಹೇಳ್ತೀನಿ ಅಂದರೆ ಅವು ಅಪರಿಮಿತವಾದ ಪೋಷಕಾಂಶಗಳಿರ್ತವೆ. ಇದ್ರ ಜೊತೆಗೆ ನನಗೆ ಅನಿಸಿದ ನಮ್ಮ ತೋಟ ನಮ್ಮ ಊಟ, ಅಟ್ಲೀಸ್ಟ್ ನಿಮ್ಮೆಲ್ಲ ಒಂದು ಸೊಪ್ಪಿನ ಕಟ್ಟಿ ಬೆಳೆದ ಸಾಕು, ಅದು ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ವಿಶದವಾಗಿ ಇಷ್ಟೊಂದು ವಿಚಾರಗಳ ದಾರಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಎಲ್ಲ ಹಿರಿಯರಿಗೆ ಹೊಂದಿಸ್ತಾ ಒಂದೆರಡು ಮಾತುಗಳಿಗೆ ಅಂಕಿತ ಆಗ್ತೀನಿ. ನಮಸ್ಕಾರ.